ಸರ್ವಜ್ಞನ ತವರೂರು ಹಿರೇಕೆರೂರಿನಲ್ಲಿ ಇವತ್ತು ನಿಮ್ಮ ಕನೆಕ್ಟ್ ಕರ್ನಾಟಕ ಜನರ ಬದುಕಿಗೆ ಪೂರಕವಾಗಿ ಈ ಕ್ಷೇತ್ರದ ಶಾಸಕರು ನಿಜವಾಗ್ಲೂ ಸ್ಪಂದಿಸ್ತಾ ಇದ್ದಾರೆ. ಕೈಗಾರಿಕೆಗಳಿಗೆ ಉತ್ತೇಜನವನ್ನ ಕೊಡಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾವಲ್ರಿ ಸಮಸ್ಯೆಗಳು ಇದ್ದೇ ಇರ್ತವೆ. PHಗಳಿಗೆ ಹೋಗ್ಲಿಕ್ಕೆ ಒಂದು ಸುಸಜ್ಜಿತವಾದ ರಸ್ತೆ ಅವಶ್ಯಕತೆ ಇದೆ. ಒಬ್ಬ ಶಾಸಕನಾಗಿ ಗೆಲ್ಲೋಕೆ ನಿಮ್ಮಂಥವರಿಗೆ ಹಣ ಗುಣ ಜನ ಯಾವ್ದು ಮುಖ್ಯ ಅಂತ ಹೇಳಿ? ನಾನು 94ರಾಗ ಮೊದಲನೇ ಬಾರಿ ಶಾಸಕರಾಗ ನನ್ನ ಖರ್ಚು 1,10,000 ರೂಪಾಯಿ. ನಂದೊಂದು ನಂದಲ್ಲ. ಡಿಮ್ಯಾಂಡೆಡ್ ಕಾಂಗ್ರೆಸ್ ಬಂದಲ್ರಿ. ಕಾಂಗ್ರೆಸ್ ಬದುಕಿನ ಜೊತೆ ಹೋಗುವಂತ ಪಕ್ಷ, ಭಾವನೆಗಳ ಜೊತೆ ಹೋಗುವಂತ ಪಕ್ಷ ಅಲ್ಲ. ಬಣಗಾರ್ ಸಾಹೇಬ್ರು ಯಾವ ಮಾಡೋದು ನಂಬಲೇಬೇಕು. ಯಾಕಂದ್ರೆ ವಾಸ್ತವ ಸ್ಥಿತಿಗಳನ್ನ ನಾವ್ ಯಾರು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಸಚಿವಾಕಾಂಕ್ಷಿ ಹೌದು ಅಲ್ಲ. ಸಿದ್ಧಾಂತ ಇರೋದು, ಮೇನ್ ಸಿದ್ಧಾಂತ ಇರೋದು ಜನಸೇವೆ. ಜನಸೇವೆ ಯಾವ ಪಕ್ಷ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಆಮೇಲೆ ವಾಟರ್ ಫೆಸಿಲಿಟೀಸ್, ಅದೆಲ್ಲ ಎಲೆಕ್ಟ್ರಿಸಿಟಿ ಅದೆಲ್ಲ ಕರೆಕ್ಟ್ ಆಗಿದೆ. ನಾವು ರೈತರಿಗೆ ಕೆಲಸ ಮಾಡ್ತೇವ್ರಿ, ಪರಿಹಾರನ ಬಂದೇ ಅಲ್ಲ. ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ಈ 2.5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಮಾನವೀಯ ಕಳಕಳಿಯ ಮುಖ್ಯಮಂತ್ರಿ ಸಿಕ್ಕಾರ ನಮ್ಗೆ. 2028 ಚುನಾವಣೆ ತನಕ ಕಾಂಗ್ರೆಸ್ ಪ್ರಶ್ನೆ ಇಲ್ಲ. ನಮ್ದು ಇದೇ ರೀತಿ ಮುಂದುವರಿತೈತೆ. 2028ವರೆಗೂ ಈ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ರೋಡ್ ಮಾಡಿದ್ದಾರೆ, ಕೆಲವು ದೇವಸ್ಥಾನಗಳಿಗೆ ಅನುದಾನವನ್ನು ತಂದು ಹಾಕಿದ್ದಾರೆ. ಏರಿಯಾದಲ್ಲೆಲ್ಲ ರೋಡ್ ಎಲ್ಲ ಆಗ್ಬೇಕು. ಆಮೇಲೆ ಡ್ರೈನೇಜ್ ಬಂತು, ಅದು ಬಂದಾಯ್ತು. ನೆಕ್ಸ್ಟ್ ಮೇಲೆ ಇವರ ಆಗ್ಬೇಕಾ ಬೇರೆ ಬರ್ಬೇಕಾ? ನೆಕ್ಸ್ಟ್ ಇವರ ಖಂಡಿತ ಇವರ MLA ಆಗ್ತಾರೆ. ಶಾಸಕರಾಗಿ ಹಿರೇಕೆರೂರು ಕ್ಷೇತ್ರಕ್ಕೆ ನೀವು ಮಾಡಿದಂತೆ ಯಾವ ಕೆಲಸ ನಿಮ್ಗೆ ಖುಷಿ ತಂದಿದೆ? ಹಿರೇಕೆರೂರು ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ 40 ವರ್ಷಗಳ ನಂತರ ಒಬ್ಬ ಶಾಸಕ ಮತ್ತು ಒಂದು ಸರ್ಕಾರ ಎರಡೂ ಪಕ್ಷದ್ದು ಬರಲಿಕ್ಕೆ ಸಾಧ್ಯ ಆಗಿದೆ. ರಾಜಕೀಯ ಅಂದ್ರೆ ಆಡಂಬರ, ಆಮಿಷ, ದರ್ಪ, ಅಧಿಕಾರ ಅಂತ ನಾವೆಲ್ಲ ನೋಡ್ತಿದೀವಿ. ಅದೇ ಲೆನ್ಸ್ ಇಂದ ನೋಡ್ತಾ ಇರ್ತೀವಿ. ಆದ್ರೆ ರಾಜಕೀಯ ಅಂದ್ರೆ ಕರ್ತವ್ಯದ ಜೊತೆಗೆ ಜನಾರ್ದನನ ಸೇವೆ. ಅಂದ್ರೆ ರಾಜಕೀಯವನ್ನ ಸೇವೆಯನ್ನಾಗಿಯೂ ಕೂಡ ನೋಡಬಹುದು, ಸೇವೆಯನ್ನ ಮಾಡಬಹುದು ಅಂತ ಅಂದುಕೊಂಡು ಜೀವಿಸಿದಂಥ ಕುಟುಂಬದ ಸದಸ್ಯರ ಜೊತೆ ನಾನಿವತ್ತು ಮಾತನಾಡ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ಆ ಸದಸ್ಯರು ಬೇರಾರು ಅಲ್ಲ, ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀಯುತ UB ಬಣಕಾರ್ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಲೆಟ್ಸ್ ವೆಲ್ಕಮ್ ಶ್ರೀ UB ಬಣಕಾರ್ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ನಮಸ್ಕಾರ. ಹೆಂಗಿದ್ರಿ ಸರ್? ಆರಾಮದಿರಿ ಸರ್? ನನಗೆ ಬಹಳಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಬಂದಿದ್ದೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಆಮೇಲೆ ಶಾಸಕರ ಜವಾಬ್ದಾರಿ ಬಗ್ಗೆ ಪ್ರಶ್ನೆ ಕೇಳಬೇಕು ಅನ್ಕೊಂಡು ಬರ್ತಾ ಇರ್ತೀವಿ ಸಾಮಾನ್ಯವಾಗಿ. ಆದ್ರೆ ನೀವು ಬಂದಿದ್ದು ನೋಡಿದ ತಕ್ಷಣ ನನಗೆ ಸ್ವಲ್ಪ ಸೋಜಿಗ ಅನ್ನಿಸ್ತು. ಎಲ್ಲ ನಮಗೆ ರೇಂಜ್ ರೋವರ್ ಬೇಕು, ಕ್ರಿಸ್ಟಾ ಕಾರ್ ಬೇಕು, ಹಂಗಿದ್ರೆ ಮಾತ್ರ ಗಾಡಿ ಹತ್ತೋದು ಅನ್ನುವ ರಾಜಕಾರಣಿಗಳ ಮಧ್ಯೆ ಇವ್ರೇನ್ರಿ ಬೊಲೆರೋ ಗಾಡಿಯಲ್ಲಿ ಬರ್ತಾ ಇದಾರಲ್ಲ ಅಂತ ಅನ್ನಿಸ್ತು. ಇಷ್ಟೇ ಸರ್ ಅನ್ಸಿದ್ದು. ಇದಕ್ಕೆ ನಿಮ್ಮ ಮಾತೇನು ಅಂತ ಕಾಯ್ತಾ ಇದ್ದೀನಿ. ನಾವು ಹಳ್ಳಿಗಳಿಗೆ ಅಲ್ಲಿ ಅಥವಾ ಬೇರೆ ಎಲ್ಲಿಗೆ ಹೋಗೋದಾದ್ರೂ ಸಹ ಹೋಗೋದು ಮುಖ್ಯ ಹೊರತು ನಾವು ಹೋಗುವಂಥ ಗಾಡಿ ಮುಖ್ಯ ಅಲ್ಲ. ಅದು ಅವಶ್ಯಕತೆ ನಮಗೆ. ನಮ್ಮಿಂದ ಜನಸಾಮಾನ್ಯರ ನಾವು ಸಂಪರ್ಕ ಮಾಡೋಕ್ಕೆ ಹೋಗ್ತಿರೋಂಥ ಸಂದರ್ಭದಲ್ಲಿ ನಮಗೆ ಯಾವ್ದು ಅನುಕೂಲತೆ ಐತಿ ಅದು ಅನುಕೂಲತೆ ಒಳಗೆ ನಾವು ಹೋಗ್ಬೇಕು. ನಾನು 94ರಿಂದ 99ವರೆಗೆ ಶಾಸಕನಾದಾಗ ನನಗೆ ಗಾಡಿನೇ ಇದ್ದಿಲ್ಲ. BJPಯಲ್ಲಿ ಇರುವಾಗ ನನಗೆ ಶಾಸಕನಾದಾಗ ನನಗೆ ಗಾಡಿ ಇದ್ದಿಲ್ಲ. ನಾನು ಸರ್ಕಾರಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಗಾಡಿ ತೊಗೊಂಡು ಹೋಗ್ತಾ ಇದ್ದೆ. ಬೇರೆ ಸಂದರ್ಭದಲ್ಲಿ ನಾನು ಬೈಕ್ನಲ್ಲಿ ಹೋಗ್ತಾ ಇದ್ದೆ. ಅಂದ್ರೆ ನನಗೆ ಒಂದು ನೆನಪು ಬಂದಿದೆ. ಆವಾಗ ಮನಗುಳಿ ಅಂತ ಒಬ್ರು 7 ಬಾರಿ ಶಾಸಕರಾದವರು ಇದ್ರು. CS ಮನಗುಳಿ MSN ಅದಂತೆ. ಅವರು 7 ಸಲ ಆದರೂ ಬೈಕ್ನ ಹೋಗಿದ್ರು ಅಂತವ್ರು. ನಾನು ಒಂದ್ಸಲ ಅರಸಿಮಲೆ ಅವ್ರ ಜೊತೆ ಮಾತಾಡೋ ಮುಂದೆ ಹೇಳಿದೆ, ನನಗೆ ಅವರು ಆದರ್ಶ ಆವತ್ತಿನ ಸಂದರ್ಭದಲ್ಲಿ. ನಮ್ಮ ತಂದೆಯವರಂತೂ ಅದು ಮುಂಚೆ ನಾನು ಅವರು ಜನಸಾಮಾನ್ಯ ರೀತಿ ಇದ್ರು. ನಮಗೇನೋ ಯಾವಾಗಲೂ ಆಡಂಬರ ಬೇಕು ಅಥವಾ ಗಾಡಿ ಬೇಕಂತ ಯಾವಾಗೂ ಅನಿಸ್ಲಿಲ್ಲ. ನಮ್ಮ ಅಪ್ಪಾಜಿ ಜಸ್ಟ್ ಹೇಳ್ತಾ ಇದ್ರು ಸರ್ ನಿಮ್ ಬಗ್ಗೆ ಕೇಳೋಣ ಅಂತ. ಅವ್ರು ನಿಮ್ ತಂದೆಯವ್ರ ಬಗ್ಗೆ ಹೇಳಕ್ ಕುಂತಿದ್ರು. ಅವ್ರು ಎಷ್ಟೇ ದೂರ ಇದ್ರು ಕೂಡ ಬರೀ ಬಸ್ನ್ಯಾಗ ಓಡಾಡ್ತಿದ್ರಪ್ಪ ಅಂತ ಹೇಳ್ತಾ ಇದ್ರು. ಅಷ್ಟು ಸರಳ. ಪ್ಲೀಸ್ ಗೋ. ಹಿಂಗಾಗಿ ಅದು ನಮಗೆ ಗಾಡಿ ಪ್ರಶ್ನೆ ಬರೋದಿಲ್ಲ. ನಾವು ಯಾವ್ದಾರು ಎಲ್ಲಿರೂ ಹೋಗ್ಬೇಕಂದ್ರೆ ನಮಗೆ ಗಾಡಿ ಒಳಗೆ ಹೋಗ್ತೀವಿ. ಆಮೇಲೆ ಈ ಗಾಡಿ ಅವ್ರಿಗೆ ನಾವು 8 ಜನ ಆದ್ರೂ ತುಂಬ್ಕೊಂಡು ಹೋಗ್ಬಿಡ್ತೀವಿ. ದಾರ ಯಾರ ಇದ್ರು ಅಂದ್ರೆ ತರುತ್ತೀವಿ, ಹಚ್ಕೊಂತೀವಿ. ಇವನೊಬ್ಬ ಪೊಲೀಸ್ ಹೊಂಟದ್ದ ಅಂದ್ರು, ಈಗ ನಾ ಹಾವೇರಿಯಿಂದ ಬರಾಕತ್ತಿ ಕಡೆ ಪೊಲೀಸ್ ಡ್ಯೂಟಿ ಮುಗಿಸಿ ಒಬ್ಬ ಬರ್ತಿರ್ತಾನ. ಅವ ನಾನು ಇಲ್ಲಿ ಬೀತಿನ ನನಗೆ ಕೈ ಮಾಡ್ತಾನ. MLA ಅಂತ ಅವನೇ ಇದು ಮಾಡೋದಿಲ್ಲ. ಹಿಂಗಾಗಿ ದಾರ ಯಾರೋ ಹೋದ್ರು ಸಹ ನೌಕರದಾರ ಸಿಗಲಿ ಅಥವಾ ಸಾಮಾನ್ಯರು ಸಿಗಲಿ ಅವ್ರು ನನ್ನ ಗಾಡಿ ಹಚ್ಕೊಂಡು ಬರ್ತೀವಿ. ಇದು ಒಂದು ದೊಡ್ಡ ಗಾಡಿ ಆಗಾದ್ರೆ ಅವ್ರು ನಮ್ಮ ಹತ್ರ ಹತ್ರಕ್ಕೂ ಹೆದರ್ತಾರ, ನಮ್ಮ ಹತ್ರ ಬರಕ್ಕೂ ಹೆದರ್ತಾರ. ಬಟ್ ಈ ಸಣ್ಣ ಗಾಡಿ ಎದ್ಕೊಂಡು ಎಲ್ಲರೂ ನಮ್ಮ ತಕ್ಕ ಬರ್ತಾರೆ. ಯಾರು ಹಿಂದೆ ಮುಂದೆ ನೋಡೋದಿಲ್ಲ. ದಟ್ಸ್ ಯುವರ್ ಹೈನೆಸ್ ಸರ್. ನಿಮ್ಮ ಹೃದಯ ವೈಶಾಲ್ಯತೆಯನ್ನು ತೋರಿಸುತ್ತೆ, ಉತ್ಪ್ರೇಕ್ಷೆ ಮಾತಲ್ಲ. ಶಾಸಕರಂದ್ರೆ ಹಿಂಗೆ ಇರಬೇಕು ಅಂತ ಪ್ರಾಮಾಣಿಕವಾಗಿ ಅನಿಸಿದ್ದು ನಮಗೆ. ಬಟ್ ಬೇರೆ ಕಡೆ ಹಾಗೆ ನೋಡಲ್ವಲ್ಲ ಅಂದಾಗ ಆ ಪ್ರಶ್ನೆ ಬಂತು. ಎಸ್ ಸರ್, ಈಗ ತಾವು ಕಾಂಗ್ರೆಸ್
ಪಕ್ಷದಿಂದ ಚುನಾಯಿತರಾದಂಥ ಶಾಸಕರು. ನೀವು ಹೇಗಿದ್ದೀರಿ ಅಂದ ತಕ್ಷಣ ಚೆನ್ನಾಗಿದ್ದೀವಿ ಅಂತೀವಿ. ಆದರೆ ನಿಮ್ಮ ಕ್ಷೇತ್ರ ಹೆಂಗಿದೆ? ಬರೀ ನಿಮ್ಮದು ನೀವು ಚೆನ್ನಾಗಿದ್ದೀವಿ ಅಂದರೆ ನಿಮ್ಮ ವೈಯಕ್ತಿಕ ಫ್ಯಾಮಿಲಿ ಅಷ್ಟೇ ಅಲ್ವಲ್ಲ, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? 2.5 ವರ್ಷ ಆಯ್ತು, ಈಗ ಒಂದು ರಿಪೋರ್ಟ್ ಕೊಡ್ರಿ ಅಂದರೆ ಏನು ಕೊಡ್ತೀರಿ ನೀವು? ಈ ಅವಧಿ ಬಹಳ ಚೆನ್ನಾಗಿದೆ. ನಾನು ಹಿಂದೆ 2 ಬಾರಿ ಶಾಸಕನಾದಾಗೂ ವಿರೋಧ ಪಕ್ಷದ ಶಾಸಕನಾಗಿದೆ. ಹೌದು. ಬಹುಶಃ ಅಭಿವೃದ್ಧಿ ಅನ್ನೋದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸರ್ಕಾರ ವಿರೋಧ ಪಕ್ಷದ ಶಾಸಕರಿಗೆ ಕೊಟ್ಟಷ್ಟು ಹಣವನ್ನು ನಾವು ಉಪಯೋಗ ಮಾಡ್ಕೊಂತಿದ್ವಿ ಯೋಜನೆಗಳಿಗೆ. ಬಟ್ ಈಗ ನಾನು ಆಡಳಿತ ಪಕ್ಷದ ಶಾಸಕನಾಗಿದ್ದರಿಂದ ಬಹುಶಃ ಸರ್ಕಾರದ ಜೊತೆಗೆ, ಅದು ಹಿರೇಕೆರೆ ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ 40 ವರ್ಷಗಳ ನಂತರ ಒಬ್ಬ ಶಾಸಕ ಮತ್ತು ಒಂದು ಸರ್ಕಾರ ಎರಡೂ ಪಕ್ಷದ್ದು ಬರಲಿಕ್ಕೆ ಸಾಧ್ಯ ಆಗಿದೆ. ಇದು 2019ರವರೆಗೆ ಸರ್ಕಾರ ಒಂದಿದ್ರೆ ಇಲ್ಲಿ ಹಿರೇಕೆರೆ ಕ್ಷೇತ್ರದ ಆರ್ಸಿ ಬಂದ ಶಾಸಕರು ಇನ್ನೊಂದು ಪಕ್ಷ ಇರಿದ್ರು. 2019ರಲ್ಲಿ ಸರ್ಕಾರದ ಸಚಿವರಾದರು. ಆಗ ಅದು ಆಪರೇಷನ್ ಕಮಲ್ದಿಂದ ಆದರು, ಜನರ ಆಶೀರ್ವಾದದಿಂದ ಆಗಲಿಲ್ಲ. ಆವತ್ತು ಜನರ ಆಶೀರ್ವಾದ ಇದ್ದರೆ ಆಪರೇಷನ್ ಕಮಲ ಅಂತ ಹೇಳ್ತಿರಲ್ಲ ಸರ್, ಅಲ್ಲ ಅದನ್ನ ಸಾಮಾನ್ಯವಾಗಿ ಸರ್ ಅದೇನು ಸುಳ್ಳಲ್ಲ. ಹೌದು, ಈಗ ಯಡಿಯೂರಪ್ಪನ ಸರ್ಕಾರ ಅವತ್ತಿನ ಸಂದರ್ಭದಲ್ಲಿ ಬಂದಿದ್ದು 17 ಜನ ಪಕ್ಷಾಂತರ ಆಗಿದ್ರಿಂದ ಬಂತಲ್ಲ, ಅದು ಪಕ್ಷಾಂತರ ಆಗಿದ್ರಿಂದ ಬಂತು. ಅವಾಗಿದ್ದ ಇಲ್ಲಿನ ಶಾಸಕರು ಅವಾಗ ಸಚಿವರಾದರು. ಅದು ಜನರಲ್ ಚುನಾವಣೆಗೆ ಆಗಿದ್ದಲ್ಲ. ಹೌದು. ಆದರೆ 23 ಚುನಾವಣೆಯಲ್ಲಿ ಮೊದಲ ಬಾರಿಗೆ ಒಬ್ಬ ಶಾಸಕ ಮತ್ತು ಒಂದು ಸರ್ಕಾರ ಹಿರೇಕೆರೆ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಿದರು. ಅದರಿಂದ ನಮ್ಗೆ ಅದು ಅನುಕೂಲ ಆಯಿತು. ಬಹುಶಃ ಸರ್ಕಾರ ಇವತ್ತು ಅನ್ನೋ ಮೇಲೆ ತಮ್ಗೆ ಗೊತ್ತಿದೆ, ಭಾಳಷ್ಟು ಟೀಕೆಗಳನ್ನು ನಾವು ಪ್ರಾರಂಭದಿಂದ ನೋಡಿದ್ವಿ. ಬಹುಶಃ ಮೊದಲೇ ದಿವಸ ವಿಧಾನಸಭೆ ಅಧಿವೇಶನದ ಮೊದಲನೇ ದಿವಸ ನಾನು 2 ಬಾರಿ ಶಾಸಕನಾದರೂ ಈ ರೀತಿಯ ವಾತಾವರಣ ನೋಡಿರಲಿಲ್ಲ. ಅವತ್ತು ಅಧಿವೇಶನವನ್ನು ವಿರೋಧ ಪಕ್ಷಗಳು ಸ್ಟಾಲ್ ಮಾಡಿದ್ರು ಅವತ್ತಿನ ದಿವಸ. ಮೊದಲೇ ದಿವಸ ಆಗಿ ನಾವು ಎಲ್ಲರೂ ಹೊಸಬ್ರು ಬಂದವರು ಖುಷಿಲೇ ಇರಬೇಕಾಯ್ತು. ನೀವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಚಿಂತೆ ಬಂತ ಗೊತ್ತಾಗಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಟೀಕೆಗಳು ಮಾಡಿದರು, ಬೋಗಸ್ ಅಂದರು, ಇದು ಡಿಬ್ಲಿ ಅಂದರು, ಸರ್ಕಾರ ದಿವಾಳಿ ಯಾಕತ್ತೆ ಅಂದರು, ಇದು ಮಾಡೋದಿಲ್ಲ ಅಂತ ಹೇಳಿದ್ರು. ಇವೆಲ್ಲದರ ನಡುವೆ ಅವರು ಹೆಂಗಿದ್ರು ಈ ಸರ್ಕಾರ ಮಾಡ್ತೈತಿ ಅನ್ನೋ ಒಂದೇ ಒಂದು ಕಾರಣದಿಂದ ಅವಾಗ ಏನು ಮಾಡಿದ್ರು, ಅವರು ನಮ್ಮ ಮಾಡಿದ ಒತ್ತಡಕ್ಕೆ ಆತು ಅನ್ನೋ ಒಂದು ಕಾರಣದಿಂದ ಪಟ್ಟು ಹಿಡಿದ್ರು. ಬಟ್ ಸಿದ್ದರಾಮಯ್ಯವರು ಅದು ಮುಂಚಿಂದಾನೆ ಹೇಳ್ತಾ ಇದ್ರು, ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಮಾಡ್ತಾ ಇದ್ದು ಅಂತಂದಿದ್ರು. ಆ ಸಂದರ್ಭದಲ್ಲಿ ತಮ್ಗೆ ಗೊತ್ತಿದೆ, ಚುನಾವಣೆಯಲ್ಲಿ ನಾನು ಹಳ್ಳಿ ಹೋದಾಗ ಭಾಷಣ ಮಾಡ್ತೀನಿ, ಹೇಳ್ತೀನಿ ಜನರಿಗೆ, ನೀವು ಬೇಕಾದ್ರೆ ನೀವು ಹೋದಾಗ ಯಾವ ಸರ್ಕಾರ ಬಂದ್ರೇನ್ರಿ ನಾವು ರಾಗಿ ಬೀಸೋದು ತಪ್ಪದ್ರ ಒಂದು ಸಾಮಾನ್ಯ ಒಂದು ಶಬ್ದ ಜನರ ಬಾಯಿಗಿತ್ತು. ಚುನಾವಣೆಗಳನ್ನ ಭರವಸೆ ಕೊಟ್ವಿ, ಯಾರು ನಂಬಿದ್ದಿಲ್ಲ, ಏನಿಷ್ಟ ಸುಮ್ಮನೆ ಹೇಗಾರು ಚುನಾವಣೆ ಬಂದೈತಿ ಅಂತ ಹೇಳಿದ್ದಿಲ್ಲ. ಬಟ್ ಜನ ವಿಶ್ವಾಸ ಇಟ್ಟರು. ಅದು ಯಾಕೆ ಇಟ್ಟರು ಅಂದರೆ 13ರಿಂದ 18ರವರೆಗೆ ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಈ ರಾಜ್ಯದಲ್ಲಿ ಏನಿತ್ತು, ಬಹುಶಃ ಆ ಆಡಳಿತ ಜನರ ತಲೆಯಾಗಿತ್ತು. ಬಹುಶಃ ಅನ್ನಭಾಗ್ಯ ಯೋಜನೆ 13ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದ ಮೊದಲೇ ದಿವಸನ ಅವರು ಅಧಿಕಾರ ತಂದರು. ಅದು ನಿಜವಾಗಲೂ ಅತ್ಯಂತ ಜನಪರ ಕಾಳಜಿ ಇರೋಂಥ ಯೋಜನೆ. ಯಾರೂ ಹಸಿವಿನಿಂದ ಸಾಯಬಾರ್ದು, ಹಸಿವಿನಿಂದ ನರಳಬಾರ್ದು ಅನ್ನೋದೇನು ಉದ್ದೇಶ ಇತ್ತಲ್ಲ, ಜಾರಿಗೆ ತಂದರು. ಆಮೇಲೆ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಗಳನ್ನು 98% ಈಡೇರಿಸಿದರು. ಅದೇ ವಿಶ್ವಾಸ 2023ರಲ್ಲಿ ಮತ್ತೆ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಇವತ್ತು ಅವಕಾಶ ಇತ್ತು. ಏನಾದರೂ ಭರವಸೆಗಳನ್ನು ಕೊಟ್ಟರೆ ಅದು ಕಾಂಗ್ರೆಸ್ ಸರಳವಾಗಿ ಈಡೇರಿಸುತ್ತೆ ಅನ್ನೋದು ನಂಬಿಕೆ. ಯಾಕಂದರೆ ಕಾಂಗ್ರೆಸ್ಸು ಬದುಕಿನ ಜೊತೆ ಹೋಗುವಂಥ ಪಕ್ಷ, ಭಾವನೆಗಳ ಜೊತೆ ಹೋಗುವಂಥ ಪಕ್ಷ ಅಲ್ಲ. ಆದ್ದರಿಂದ ಜನ ಬದುಕು ಕಟ್ಟಿಕೊಡೋದು ಮುಖ್ಯ ಅಂತ ನೋಡ್ತಾರೆ. ಅದರಿಂದ ಬದುಕು ಕಟ್ಟಿಕೊಡುವಂಥ ಕೆಲಸ ಇವತ್ತು ಬದುಕು ಬೇರೆ ಭಾವನೆ ಬೇರೆ ಅಂತೀರಿ ನೀವೇ ಹೇಳೋಣ. ಹೌದಲ್ಲ, ನಾ ಹೇಳಿದ್ರಿ, ನಾನು ಸೂಕ್ಷ್ಮವಾಗಿ ನಾನು ನಿಮ್ಗೆ ಹೇಳಿದ್ದೀನಿ. ನಿಮ್ಮ ಮಾತು ಮುಖ ನೋಡಿದ್ರೆ ನಿಮಗೂ ನಾ ಹೇಳಿದ ಅರ್ಥ ಆಗಿದೆ. ಭಾವನೆಗಳನ್ನು ಯಾರು ಹೇಳ್ತಾರ, ಬದುಕನ್ನು ಯಾರು ಕೊಡ್ತಾರಂತ ವಿಶ್ಲೇಷಣೆ ಇನ್ನು ಮುಂದೆ ನೀವು ಮಾಡಿ. ನೀವು ಭಾವನೆದಾಗ 2 ಅದಾವ್ರಿ ಸರ್. ಒಂದು ಸದ್ಭಾವನೆಯಿಂದ ಜನರ ಜೊತೆ ನಾನು ಎಲ್ಲವನ್ನು ಬಿಚ್ಚಿ ಹೇಳೋದಲ್ಲ. ಕಾಂಗ್ರೆಸ್ ಬದುಕನ್ನು ಕಟ್ಟಿಕೊಡುವ ಪಕ್ಷ ಅಂತ ಹೇಳಕತ್ತೀನಿ. ಅದಕ್ಕೆ ಸಾಕ್ಷಿಯಾಗಿ ಪ್ರತಿ ತಿಂಗಳು 4ರಿಂದ 5 ಸಾವಿರ ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೂ ಬರುವ ರೀತಿಯಲ್ಲಿ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಇನ್ನೊಂದು ಯಾವುದೇ ಪಕ್ಷ ಇರಲಿ, ಎಲ್ಲರಿಗೂ ಅಧಿಕಾರ ಐತಿ. ಆ ಅಧಿಕಾರ ಇದ್ದವ್ರು ಯಾರಾದರೂ 4ರಿಂದ 5 ಲಕ್ಷ 5 ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕುಟುಂಬ ಭರವಸೆ ಕೊಡುವಂಥ ಕೆಲಸ ಯಾರು ಮಾಡ್ಯಾರ? ಮಾಡಿಲ್ಲ. ಚುನಾವಣೆ ಬಂತು ಅಂದ ಕೂಡ ನಾವು ಸ್ವಚ್ಛ ಇರ್ತೀವಿ, ನಾವು ಬದುಕು ಕಟ್ಟಿಕೊಡುವಂಥ ಪಾರ್ಟಿ ಅಂತ ಹೇಳ್ತೀವಿ. ಬೇರೆ ಯಾವುದೇ ಇಶ್ಯೂ ನಮ್ಮಲ್ಲಿಲ್ಲ. ಬೇರೆದವ್ರು ಏನು ಹೇಳ್ತಾರ ಅಂತ ನಿಮಗೂ ಗೊತ್ತಿದೆ. ಅದ್ರ ಮೇಲೆ ನನ್ಕಿಂತ ಚೆನ್ನಾಗಿ ಗೊತ್ತಾಗಬೇಕಾಗಿರೋದು ನಿಮ್ಗೆ. ಯಾಕಂದ್ರೆ ನಿಮ್ಗೆ BJP ಗೊತ್ತು, KJP ಗೊತ್ತು, ಕಾಂಗ್ರೆಸ್ ಗೊತ್ತು. ಹಾಗಾಗಿ ನೀವು ಹೇಳೋದು ನಾವು ನಂಬ್ತೀವಿ. ಇಲ್ಲ ನಂಬಲೇಬೇಕು. ಯಾಕಂದ್ರೆ ವಾಸ್ತವ ಸ್ಥಿತಿಗಳನ್ನ ನಾವು ಯಾರು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ನಾನು ಹೇಳಿದ್ದು ಎಲ್ಲ ಸತ್ಯ ಅಂತ ಯಾರು ನಾ ತಿಳ್ಕೊಳೋದಿಲ್ಲ. ಅದನ್ನ ತುಲನೆ ಮಾಡಕ್ಕೆ ಸಾಮಾನ್ಯರಿದಾರ, ಅದನ್ನು ವಿಶ್ಲೇಷಣೆ ಮಾಡೋಕ್ಕಿದಾರ. ಯಾರು ಹೆಂಗೆ ಬೇಕಾದರೂ ವಿಶ್ಲೇಷಣೆ ಮಾಡೋದು ಅದು ನಮಗೆ ಬೇಡ. ಒಂದು ಗ್ಯಾರಂಟಿ ಯೋಜನೆಯನ್ನು ಕೊಟ್ಟರು,
ಅದರಿಂದ 53,000 ಕೋಟಿ. ನಾವು ಚುನಾವಣೆ ಭರವಸೆ ಐತೀವಿ, ಹೌದು. ನಾವು ಭರವಸೆನ 6 ತಿಂಗಳಿಗೆ 1 ತಿಂಗಳಿಗೆ ಮಾಡ್ಬೇಕಂತೇನಿಲ್ಲ. ನಾವು ಅಧಿಕಾರದ ಕೊನೆಗಾಲಕ್ಕೂ ನಾವು ಮಾಡಿ ಹೋಗ್ಬೋದು. ಬಟ್ ಸಿದ್ದರಾಮಯ್ಯ ಹಂಗೆ ಅನ್ಲಿಲ್ಲಲ್ಲ, ಕಾಂಗ್ರೆಸ್ ಹಂಗೆ ಅನ್ಲಿಲ್ಲಲ್ಲ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಎಲ್ಲರಿಗೂ ನಮ್ಮ ಕರ್ನಾಟಕದಾಗ ಪ್ರಚಾರಕ್ಕೆ ಬಂದಾಗ ಚೆಕ್ ಮೂಲಕ ಒಂದು ತೋರಿಸಿ ನಾವು ಇಂಥ ಯೋಜನೆ ಜಾರಿ ತರ್ತೇವೆ ಅಂತ ಹೇಳುವುದಂಥ ಉದಾಹರಣೆಗಳಿದ್ವು. ಆದ್ರಿಂದ ಇಮಿಡಿಯೇಟ್ ಆಗಿ ಕೇವಲ 3 ತಿಂಗಳು ತಾವು ಈ ದೇಶದ ಇತಿಹಾಸ ನೋಡ್ರಿ, ಕೇಂದ್ರದ್ದು ನೋಡ್ರಿ, ರಾಜ್ಯಗಳ ಇತಿಹಾಸನ ತಾವು ನೋಡ್ರಿ. ಯಾವ ಸರ್ಕಾರಗಳು ಅಧಿಕಾರಕ್ಕೆ ಬಂದು 3 ತಿಂಗಳ ಒಳಗಾಗಿ 53,000 ಕೋಟಿ ರೂಪಾಯಿ ಯೋಜನೆ ಕೊಟ್ಟಂತ ಉದಾಹರಣೆ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲ. ಅಂತ ಧೈರ್ಯವನ್ನ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿದ ಕೂಡ ಏನು ಹೇಳಿದ್ರು, ದಿವಾಳಿ ಆಯ್ತು ಸರ್ಕಾರ, ಇವ್ರಿಗೇನು ಅಭಿವೃದ್ಧಿ ಹಣ ಇಲ್ಲ ಅಂದ್ರು. ಈಗಲೂ ಅದು ಕ್ಯಾಸೆಟ್ ಕೊನೆವರೆಗೂ ಇರದ ತಾವು ಮಾತ್ರ ಎಲ್ಲ ನಮಗೆ ಇವನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಮಾಡಿ ತಾವು ಅದನ್ನು ಪಾಲನೆ ಮಾಡಿದ್ರು. ಮುಂದೆ ಗ್ಯಾರಂಟಿಯನ್ನ ಹೆಸರು ಬಂದದ್ದ ಕಾಂಗ್ರೆಸ್ಸಿಂದ. ಆ ಗ್ಯಾರಂಟಿಗೆ ಎಲ್ಲರಿಗೂ ದಾರಿ ಆತಲ್ಲ. ಈಗ ಮೊನ್ನೆ ಬಿಹಾರದ ರೀಸೆಂಟ್ ಆಗಿ ನೋಡಿದ್ರಿ, ರೀಸೆಂಟ್ ಆಗಿ ಚುನಾವಣೆಗೆ 4 ಕಿಲೋಮೀಟರ್ 10,000 ಹಾಕ್ಬಿಟ್ರು. ಅಂದ್ರೆ ಹೇಳೋದು ತಿನ್ನೋದು ಎಲ್ಲರೂ ಅದನ್ನ, ಬಟ್ ತತ್ವ ಹೇಳಕ್ ಹೋಗ್ತಾರ, ಅನುಕೂಲ ಸಿಂಧು ರಾಜಕಾರಣ ಮಾಡಕ್ ಹೋಗ್ತಾರ. ಬಟ್ ಅದು ಮಾಡಿದ್ರು 53,000 ತಂದು ಅದ್ರ ಜೊತೆಗೆ ಮೊದಲೇ ವರ್ಷ ಎಲ್ಲ ಅನುದಾನಗಳು ಬೇರೆ ಬೇರೆ ಇಲಾಖೆಯಿಂದ ಬಂದವು. ವಿಶೇಷವಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ 25 ಕೋಟಿ ರೂಪಾಯಿ ಮೊದಲೇ ವರ್ಷ. ಈ ಸಲ 50 ಕೋಟಿ ರೂಪಾಯಿಗಳನ್ನು ಮತ್ತೆ 2ನೇ ವರ್ಷ ಕೊಟ್ಟರು. ಬಹುಶಃ ಅಭಿವೃದ್ಧಿಗೂ ಇವತ್ತು ನಮ್ಗೆ ಈಗ ಕಂಪ್ಯಾರಿಸನ್ ಮಾಡಬೇಕು. ನೀವು ಎಲ್ಲವನ್ನು ನೀವು ಮಾಡ್ತೀವಿ ಅಂತ ಹೇಳಕ್ಕಾಗೋದಲ್ಲ. ಇವತ್ತು ಒಂದು ಗ್ರಾಮವನ್ನು ನೀವು 100 ವರ್ಷ ಹೋದ್ರೂ ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ನಿರಂತರ ಜ್ಯೋತಿ ತಂದಿದ್ವಿ, ನಿರಂತರ ಜ್ಯೋತಿ ತಂದು 7 ವರ್ಷ ಆಯ್ತು. ಇವತ್ತು ಹಳ್ಳಿಗೆ ಹೋಗ್ರಿ, ಮತ್ತೆ ಓಣಿಗಳು ಬೆಳೆದಾವ, ಮತ್ತು ಆ ಓಣಿ ಕರೆಂಟ್ ಬೇಕು. ನೀವು ಈ ಈ ಜೆ ಮಾಡ್ತೀವಿ, ಒಂದ್ ಮನೆ ನಿಂತದೈತಿ, ಮತ್ತೆ ಅಲ್ಲಿ 3 ಮನೆ ಹಾಕವು. ಒಟ್ಟ ಇವು ಅಭಿವೃದ್ಧಿ ಅನ್ನೋದು ನಿರಂತರ. ಇದನ್ನ ಸಂಪೂರ್ಣ ಆದ್ರೆ 2.5 ವರ್ಷಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಯಾವುದೇ ಕ್ಷೇತ್ರ ಇದ್ರೂ ಸಹ ಆ ಕ್ಷೇತ್ರಕ್ಕೆ ನಾವು ಯಾವುದೇ ಟೀಕೆ ಇಲ್ದಂಗೆ ನಾವು ಅನುದಾನ ಕೊಡುವಂಥ ಕೆಲಸ ಮಾಡಿವಿ. ಒಬ್ಬರ ಕಡೆಯಿಂದಾನು ಇಂಥ ಊರಿಗೆ ಇಂಥ ಶಾಸಕ ಬಂದಿಲ್ಲ ಅಥವಾ ಇಂಥ ಕೊಟ್ಟಿಲ್ಲ ಅಂತ ಹೇಳೋಂಥ ಉದಾಹರಣೆನೇ ಇಲ್ಲ. ಸರ್, ನನಗೆ ಈಗ ಆಡಳಿತ ಪಕ್ಷದ ಶಾಸಕರ ಜೊತೆ ಮಾತನಾಡುವಾಗ ಅಥವಾ ಸಚಿವರ ಜೊತೆ ಮಾತನಾಡುವಾಗ ಬಹಳ ಖುಷಿ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಆದರೂ ನಿಮಗೂ ಕಿವಿಗೆ ಬಿದ್ದಿರುತ್ತೆ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ನಮ್ಗೆ ಯಾರು ಆಳುಗಳು ಸಿಗ್ತಾ ಇಲ್ರಿ. ಈಗ ಎಲ್ಲ ಹೆಣ್ಮಕ್ಳು ನೋಡಿದ್ರೆ ಟೂರ್ ಹೋಗಾರ, ಗಂಡ್ಮಕ್ಳು ನೋಡಿದ್ರೆ ಬಾರ್ನಾಗ ಕೂತ್ಕೋತಾರ, ಹಿಂಗದ ಅನ್ನೋ ಒಂದು ಮಾತಿದೆ. ಅಂಥವ್ರಿಗೆ ಹಂಗೆ ಹೇಳೋರಿಗೆ ಏನು ನೀವು ಕಿವಿ ಮಾತು? ಹಂಗೆ ಹೇಳೋರಿಗೆ ನೀವು ಮೊದಲೇ ಪ್ರಶ್ನೆ ಕೇಳ್ಬೇಕು, ಈ ಯೋಜನೆಯಲ್ಲಿ ನೀ ಏನಾದರೂ ಲಾಭ ತೊಗೊಂಡು ಅಂತ ಕೇಳ್ಬೇಕು. ಹೌದ್ರಿ, ನನ್ನ ಮನ್ಯಾಗ ಕರೆಂಟ್ ನಾನು ಸರ್ಕಾರದ ಯೋಜನೆ ಹಾಳನ್ನೋ ಲೆಕ್ಕಕ್ಕೆ ನಾನು ವಿದ್ಯುತ್ ಬಿಲ್ ಕಟ್ತೀನಿ, ನಾ 200 ಯೂನಿಟ್ ಫ್ರೀ ತೊಗೊಂಡಲ್ಲ ಅಂತ ಹೇಳಬೇಕು. ನನ್ನ ಹೆಂಡತಿ ಬರೋಂಥ 2,000 ಪಗಾರ, ನಾ 2,000 ರೂಪಾಯಿ ಮಂತ್ಲಿ ನಾನು ಬೇಡ ಅಂತ ಹೇಳೀನಿ ಅಂತ ಹೇಳಬೇಕು. ನಾನು ಇವತ್ತಿಗೂ ನನ್ನ ಹೆಣ್ಮಕ್ಳಿಗೆ ಟಿಕೆಟ್ ತೆಗ್ಸು ಅಂತ ಹೇಳೀನಿ, ತೆಗೆಸುವ ಅಂತ, ನೀವು ಪುಕ್ಷಟ್ಲಿಗೆ ಹೋಗೋಣ ಅಂತ ಹೇಳೀನಿ. ಎಷ್ಟು ಜನ ಟೀಕೆಗಳು ಮಾಡ್ತಾರ. ಯಾರೂ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿಲ್ಲ. ಬಹಳಷ್ಟು ಜನ ವಿರೋಧ ಪಕ್ಷದ ಮಹಿಳಾ ಮನೆಗಳು ಶಂಕನ್ ಪುಂಕ ಟೀಕೆ ಮಾಡ್ತಾರ. ಆದ್ರೆ ಒಬ್ರು ನಾವು 2,000 ರೂಪಾಯಿ ಬೇಡ ಅಂತ ಇವತ್ತಿಗೂ ಹೇಳಿಲ್ಲ. ನಾನು ಹಳ್ಳಿಯಾಗ ಹೋದಾಗ ಭಾಷಣ ಮಾಡೋಣ ಹೇಳ್ತೀನಿ, ಕುಂತಿರ್ತಾರೆ, ಎಲ್ಲ ಪಂಡ್ರೆ ಕುಂತಿರ್ತಾರ, ಒಬ್ರ ಕೈ ಎತ್ತಿರಿ ನೋಡೋಣ, ಈ ಯೋಜನೆ ನಮಗೆ ಬೇಡ ಅಂತ ಹೇಳೋರು. ಅದೇ ಇದು ನಾವು ಸಂವಿಧಾನದ ಅಡಿಯಲ್ಲಿ ನಾವು ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ನಾವು ಬಂದಿರ್ತೀವಿ. ನಾವು ಬೆಫ್ರಿಕೇಟ್ ಮಾಡಕ್ಕಾಗಲ್ಲ. ಚಲೋರ್ಗೆ ಈಗ ನಾನು ಕಾರ್ನೇ ಅಡ್ಡಾಡ್ತೀನಿ, ನಾನು ಬಸ್ನೇ ಅಡ್ಡಾಡೋರು ನೋವು ನನಗೆ ಗೊತ್ತಾಗಲ್ಲ. ಕರೆಕ್ಟ್. ನಾನು 500 ಯೂನಿಟ್ ವಿದ್ಯುತ್ ಯೂಸ್ ಮಾಡ್ತೀನಿ, 190 ಯೂನಿಟ್ ಮಾಡೋದು ನೋವು ನನಗೆ ಗೊತ್ತಾಗೋದಿಲ್ಲ. ಈಗ ರೇಟ್ ಏರ್ತತಿ. ಆ ಮಹಿಳೆ ಸಂತಿಗೆ ಹೋಗೋಣ, ಆ ಸಂತಿಗೆ ಹೋದಂಥ ಸಂದರ್ಭದಲ್ಲಿ ಆ ರೇಟ್ಗೆ ನಿವಾಸಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ. ಯಾರಿಗೆ ಸಾಮರ್ಥ್ಯ ಐತಿ ಅವ್ರು ಇದ್ರ ಬಗ್ಗೆ ಟೀಕಾ ಮಾಡ್ಯಾರ. ಯಾಕಂದ್ರೆ ಅವ್ರು ಒಂದು ರೀತಿ ಬೇರೆ ಲೆಕ್ಕ, ಏನಪ್ಪಾ ನಮ್ಮ ರೊಕ್ಕ ಅಲ್ಲಿ ಹೋಗುತ್ತಲ್ಲ ಅಂತಂದು. ಬಟ್ ಬದುಕು ಕಟ್ಟಿ ಕೊಡೋಕ್ಕೋಸ್ಕರ ಸಾಮಾಜಿಕವಾಗಿ ಸಮಾಜ ನಿರ್ಮಾಣ ಮಾಡೋಕ್ಕೆ ಅನೇಕ ಬಡ ಕುಟುಂಬಗಳು, ಯಾವುದೇ ಜಾತಿ ಇರಲಿ, ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಜಾತಿ ಸೀಮಿತ ಇಲ್ಲ, ಓಪನ್ ಎಲ್ಲರಿಗೂ ಸಿಗಿದೆ, ಮತ್ತು ಎಲ್ಲರೂ ತೊಗೊತಾರ. ಇದು ಒಂದೆಡೆ ಯಾರು 4 ಜನ ನಮ್ಮ ವಿರೋಧ ಪಕ್ಷದ ನಾಯಕರು ಯಾರು ಈ ಯೋಜನೆ ಟೀಕಾ ಮಾಡ್ತಾರ, ಒಂದು ಹೇಳಿಕೆ ಕೊಡಲಿ. ನಮ್ಮ ಪಕ್ಷದ ಅಭಿಮಾನಿಗಳು ಯಾರು ನೀವು ಗ್ಯಾರಂಟಿ ಯೋಜನೆ ತಗೋಬಾರ ಅಂತ ಹೇಳಿ. ಇವತ್ತು ಅವ್ರು ಹೇಳಕ್ ಧೈರ್ಯ ಮಾಡಿಲ್ಲ. ಯಾಕೆ ಮಾಡಿಲ್ಲ ಹೇಳ್ರು? ಐ ಕೀಪ್ ಆನ್ ಆಸ್ಕಿಂಗ್ ದ ಸೇಮ್ ಕ್ವಶನ್ ಸರ್. ನಾನು ಕೇಳ್ತಾನೆ ಇದ್ದೀನಿ, ಈ ಪ್ರಶ್ನೆಗಳನ್ನ ಕೇಳ್ತೀನಿ. ಆಕ್ಚುಲಿ ನೀವು ಹಾಗಾದ್ರೆ ಅದ್ರ ಪ್ರಯೋಜನ ಪಡಿತಿಲ್ವ ಅಂತ ಕೇಳಿದಾಗ ಇವತ್ತು ಕೊಡಾಕುಂತಾರ ಬ್ಯಾಡನಾಗ ಬರಲ್ಲಲ್ರಿ ಕರೆಕ್ಟ್. ಅದು ನಾವೇನವ್ರು ಅಷ್ಟೊಂದ್ಕಿರಿ ನೀವು ಬ್ಯಾಡ ಹೋದ್ರ ಬೇಡಾದ್ರ ರೊಕ್ಕ. ಎಲ್ಲೋ ಈ ಗ್ಯಾರಂಟಿ ಯೋಜನೆಗಳಿಂದ ಶಿಕ್ಷಣಕ್ಕೆ ಆದ್ಯತೆ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಏನೇನು ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಈಗ ನಾವು ಹಣ ಕೊಡೋದು ಆ ಕುಟುಂಬಕ್ಕೆ ಶಕ್ತಿ ಕೊಟ್ಟಂಗ
ಆ ಮಕ್ಕಳು, ಆ ಕುಟುಂಬದ ಬಡ ಮಕ್ಕಳು ಶಾಲೆ ಹೋಗ್ಲಿಕ್ಕೆ, ಬೇರೆ ಕಡೆ ಹೋಗ್ಲಿಕ್ಕೆ ಅದೊಂದು ದೊಡ್ಡ ಆಧಾರ. ಒಂದನೇದು. ಎರಡನೇದು, ಮಧು ಬಂಗಾರಪ್ಪನವರು ಈ ಒಂದು ಶಿಕ್ಷಣದ ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮ, ಬಹುಶಃ ನನ್ನ ಹಿರೇಕೆರೆ ಕ್ಷೇತ್ರದಲ್ಲಿ ಇವತ್ತು ನಾವು LKG ಇಂಗ್ಲೀಷ್ ಮೀಡಿಯಂ, LKG UKG ಇರ್ಬೋದು, ಇವತ್ತಿನವರೆಗೆ 15 ವರ್ಷದಿಂದ ಹಿರೇಕೆರೆ ಕ್ಷೇತ್ರಕ್ಕೆ ಪ್ರೌಢಶಾಲೆಗಳು ಬರಲಿಲ್ಲ. ತಿಳಿತಾರೆ, ಎಂತಿಂಥವ್ರು ಇದ್ದರೂ ಪ್ರೌಢಶಾಲೆ ತರೋಕ್ಕಾಗಿದ್ದಿಲ್ಲ. ತಿಳಿತ 3 ಪ್ರೌಢಶಾಲೆಗಳನ್ನು ಕೊಟ್ಟರು. 3 KPS ಸ್ಕೂಲ್, LKGಯಿಂದ ಹಿಡಿದು ನೀವು PUC ಶಿಕ್ಷಣ ಕೊಡೋಕ್ಕೋಸ್ಕರ 3 KPS ಶಾಲೆಗಳನ್ನು ಇವತ್ತು ನಮಗೆ ಕೊಟ್ಟರು. ಆಮೇಲೆ 15 ಇಂಗ್ಲೀಷ್ ಇಂಗ್ಲೀಷ್ ದ್ವಿಭಾಷಾ ನೀತಿಯಲ್ಲಿ ಪ್ರಾರಂಭ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟರು. ಮತ್ತೀಗ 21 ಇಂಗ್ಲೀಷ್ ಮೀಡಿಯಂ ದ್ವಿಭಾಷಾ ನೀತಿಯಲ್ಲಿ ಕೊಡೋಕೆ ಮತ್ತೆ ಈ ವರ್ಷ 21 ಶಾಲೆಗಳನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಆಮೇಲೆ ನಮ್ಮ ಜಯರಾಮ್ ಶ್ರೀನಿವಾಸ್ ಅವರು ತಮ್ಮ ರಾಜ್ಯಸಭಾ ನಿಧಿಯಿಂದ 1 ಕೋಟಿ ರೂಪಾಯಿಗಳನ್ನು ನನ್ನ ಕ್ಷೇತ್ರಕ್ಕೆ ಕೊಟ್ಟು ಅವರು 8 ಶಾಲಾ ಕೊಠಡಿಗಳನ್ನು ಕಟ್ಟಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ರು. ಸರ್ಕಾರ ಮೊನ್ನೆ ಮತ್ತೆ 12 ಶಾಲಾ ಕೊಠಡಿಗಳನ್ನು ಕಟ್ಟಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ತು. ಆಮೇಲೆ ಶಾಲಾ ಬಿಲ್ಡಿಂಗ್ಗಳು ಹಿಂದೆ ಯಾರೂ ಮಾಡೋಕ್ಕೆ ಅಷ್ಟು ಪ್ರಮಾಣದಲ್ಲಿ ಶಾಲಾ ಕೊಠಡಿಗಳ ರಿಪೇರಿಗೆ ಇವತ್ತು ನಮಗೆ ಅವಕಾಶವನ್ನು ಇವತ್ತು ಅವರು ಮಾಡಿಕೊಟ್ರು. ಈ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ನಾವು ಕಂಡಿದ್ದೀವಿ. ನೀವು ಈ 2.5 ವರ್ಷದಲ್ಲಿರುವಂಥ ಶಿಕ್ಷಣ ಇಲಾಖೆ ಮತ್ತು ಹಿಂದಿನ ನನ್ನ ಕ್ಷೇತ್ರದಲ್ಲಿ ಅಂತ ನೀವು ಕಂಪ್ಯಾರಿಸನ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ ಆಗಿ ನೀವು ಇದು ವ್ಯವಸ್ಥೆ ಗೊತ್ತಾಗಿ ಆಗತ್ತೆ. ಓಕೆ ಸರ್, ನೀವು ಹಾಗೇನೆ ಜನರ ಕೈಗೆ ಸಿಗೋ ಶಾಸಕರು ಅಂತ ಜನರ ಮಾತಲ್ಲಿ ನಮಗೆ ಅನ್ನಿಸ್ತು. ಏನೇನು ಬೇಡಿಕೆ ಇಡ್ತಾರೆ ಸರ್ ನಿಮಗೆ? ನೀವೆಲ್ಲ ಹೋಗ್ತಿರಲ್ಲ, ಏನು ಬೇಡಿಕೆಗಳು ಅವ್ರವ್ರ ತಕ್ಕಂಗೆ ಎಲ್ಲವನ್ನೂ ಕೇಳ್ತಾರೆ. ಅದು ಸರಳವಾಗಿ ಒಬ್ಬರು ಶಾಸಕರು ಸಿಗ್ತಾರಂದ್ರೆ ಹೇಳಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಅದು ಅಲ್ಲದೆ ಅವರು ನನ್ನನ್ನು ಒಬ್ಬರು ಸಾಮಾನ್ಯ ಅಂತ ತಿಳ್ಕೊಂಡಿರೋದ್ರಿಂದ ನೇರವಾಗಿ ನಮ್ಮ ಜೊತೆ ಇರುವಂಥ ಸಂಪರ್ಕ ಮಾಡ್ತಾರೆ. ಅದು ಅಲ್ಲದೆ 40 ವರ್ಷಗಳಿಂದ ನಾನು 7 ಚುನಾವಣೆಗಳನ್ನು ನಾನು ಎದುರಿಸೀನಿ. ಆ 7 ಚುನಾವಣೆಗಳಲ್ಲಿ ಹೆಚ್ಚು ಕಮ್ಮಿ ನಾನು ಸೋಲಿ ಗೆಲ್ಲಿ ಮನೆಗೆ ಹೋಗಿ ಮತ ಕೇಳೀನಿ. ಪ್ರತಿಯೊಂದು ಅದು ಒಂದು ಊರು 6 ತಾಸು ಆದರೂ ಸಹ ಮನೆಗೆ ಹೋಗಿ ಮತ ಕೇಳುವಂಥ ಸಂಪರ್ಕ ಮಾಡೀನಿ. ಬಹುಶಃ ಆ ಸಂಪರ್ಕ ನನಗೆ ಇದುವರೆಗೂ ಆ ಓಣಿಗಳನ್ನು ಇವತ್ತಲ್ಲಿ ಕುತ್ಕೊಂಡು ಆ ಓಣಿಯಲ್ಲಿ ಏನೈತೆ ಅಂತ ಲೆಕ್ಕ ತೆಗೆಯೋ ಶಕ್ತಿ. ಅಥವಾ ನಾವು ದೇವಸ್ಥಾನಗಳು ಹೋಗಿರ್ತೀವಿ, ಅವಾಗ ಕೇಳಿರ್ತದನ್ನ ಈ ದೇವಸ್ಥಾನಕ್ಕೆ ನೀವು ಹಣ ಕೊಡಬೇಕು ಅಂತ ಕೇಳಿರ್ತಾರೆ. ಅಥವಾ ಯಾವ್ದಾರ ಒಂದು ಓಣಿ ಅತ್ಯಂತ ವರ್ಸ್ಟ್ ಆಗಿರುತ್ತೆ, ನಮ್ಮ ಮನಸ್ಸಿಗೆ ಇದೇನಪ್ಪ ಅನಿಸ್ತೈತಿ, ನಾವು ಬಂದ್ಕೊಳ್ಳಿ ಇದನ್ನು ಮಾಡಿಸ್ಬೇಕು ಅನಿಸ್ತೈತಿ. ಆದರೆ ಆದಷ್ಟು ಅದನ್ನು ಕಳೆದು ಅಲ್ಲಿ ಅಕ್ಷಿವಾಗಲು ಕಾಂಕ್ರೀಟ್ ಆಗಬೇಕು. ನನ್ನ ಈ 4-5 ವರ್ಷಗಳ ದಶಕದ ಅನುಭವದಲ್ಲಿ ಅದು ನಾನು ಸಂಪೂರ್ಣವಾಗಿ ಅವ್ರು ಹೇಳೋಕ್ಕಿಂತ ಮುಂಚಿಂತ ಒಂದು ಶಬ್ದ ಬಾಯಿ ತೆಗೆದ್ರು ಅಂದ್ರೆ ನಾನು ಅವ್ರಿಗೆ ಹೇಳಕ್ ಶುರು ಮಾಡ್ತೇನೆ. ಅಷ್ಟು ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿದೆ. ಮತ್ತು ಒಂದು ವೇಳೆ ಅವರು ಹೇಳಿಲ್ಲ ಅಂದರೂ ನಾನು ತಲೆಯಾಗ ಅದು ಬಂತು ಅಂದ್ರೆ ನಾನೇ ಅದನ್ನು ಹಾಕಿ ಮಾಡುವಂಥ ಕೆಲಸ. ಉದಾಹರಣೆಗೆ ಸುಮಾರು ಈಗ ಮೊದಲನೇ ವರ್ಷ 128 ದೇವಸ್ಥಾನಕ್ಕೆ ಹಣ ಕೊಟ್ಟಿದ್ದೆ. ಈ ಸಲ ಮತ್ತೆ 103 ದೇವಸ್ಥಾನ ಕೊಟ್ಟೆ. 228 2.5 ವರ್ಷದಲ್ಲಿ ಕ್ಷೇತ್ರದ ಇತಿಹಾಸದಲ್ಲಿ 228 ದೇವಸ್ಥಾನಗಳಿಗೆ ಹಣ ಕೊಟ್ಟು ಉದಾಹರಣೆನೇ ಇದ್ದಿಲ್ಲ. ಕೊಟ್ಟೆ ಅದು ಕೊಟ್ಟು ನಾನೇ ಕರೆದು ಹೇಳೇನೆ ಅವ್ರಿಗೆ. ಅವ್ರು ಭಾಳಷ್ಟು ಜನರಿಗೆ ಆಶ್ಚರ್ಯ, ನಮ್ಮ ಶಾಸಕ ಕರೆಸಿ ರೊಕ್ಕ ಕೊಟ್ಟಾರಲ್ಲ ಅಂತಂದೇಳಿ. ಆ 228ರಲ್ಲಿ ಸುಮಾರು ಒಂದು 100 ಜನ ಬಂದು ಕೇಳಿರ್ಬೋದು. 100 ಉಳ್ಕಿದ್ವು ಎಲ್ಲವನ್ನೂ ನಾನೇ ದೇವಸ್ಥಾನಕ್ಕೆ ಹಣ ಹಾಕಿದ ಉದಾಹರಣೆಗಳು ಇದಾವೆ. ಈ ರೀತಿಯಾಗಿ ಜನರಿಗೆ ನಾನು ಅತ್ಯಂತ ಸಮೀಪ ಇರೋದ್ರಿಂದ ಅವ್ರಿಗೂ ಆಶ್ವಾಸ ಇದೆ. ನಮ್ಮ ಶಾಸಕರಿಗೆ ನಾವು ಹೇಳಬೇಕಂತನಿಲ್ಲ. ಕೆಲವರು ಪಾಪ ವೈಯಕ್ತಿಕ, ಈಗ ನಾನು ಕೊಳವೆ ಬಾವಿ ಕೊಡ್ತೀನಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪನ್ನಾಂಗದವ್ರಿಗೆ, ನನಗೆ ಅವ್ರು ಯಾರು ಬೇರೆ ಬಂದು ಇವ್ರನ್ನ ಕೊಡ್ರಿ ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ ನನಗೆ. ಅದು ಎಲ್ಲಿ ಹೋದ್ರೂ ನೀವು ಸಾಧ್ಯ ಇಲ್ಲ ಈ ಮಾತು. ನನಗೆ ಒಬ್ಬ SC ಅರ್ಜಿ ಹಾಕ್ಯಾನಂತ ಹೆಸರು ಕೂಡ ನಾನೇ ಹೇಳ್ತೇನೆ. ಆ ಲಿಸ್ಟ್ ಬರುತ್ತೆ ನಮಗೆ, ಇಂತಿಂಥವ್ರು ಅರ್ಜಿ ಹಾಕ್ಯಾರ ಅಂತ ಹೇಳಿ. ಆ ಲಿಸ್ಟ್ ಓದ್ತಾ ಹೋದಾಗೆ ನನಗೆ ಬಂದವ್ರು ವಸೂಲಿ ಹೆಚ್ಚಿ ನಮ್ಗೆ ಮಾಡಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ನೇರವಾಗಿ ಇದು ಹಾಕ್ಯಾನ ಅರ್ಜಿ ಅಂತ ಹೇಳಿ ಏನು ಹೇಳ್ತಿದ್ದೆ. ಉದಾಹರಣೆಗೆ ಒಂದು ಮಡಿವಾಳ ಹುಡುಗೊಬ್ಬ ಸಾರಥಿ ಯೋಜನೆ ಗೂಡ್ಸ್ ಗಾಡಿಗೆ ಹಾಕಿದ್ದ. ನಾನು ನೋಡಿದ ಹೆಸರು ಒಂದು ಅಂತ ಹೇಳಿದಿಗೆ ಅವನು ನನಗೆ ಬಂದು ಹೇಳಲ್ಲ. ನಾನು ಸೆಲೆಕ್ಷನ್ ಮಾಡಿ ಅವ್ನಿಗೆ ಫೋನ್ ಮಾಡಿದೆ, ನಿನ್ನ ಮಾಡೇ ನೋಡ್ರಿ ಅಂತ ಹೇಳಿದ ನನಗೆ. ಯಾಕಂದ್ರೆ 40 ವರ್ಷ ಅವ್ರ ಅಪ್ಪನ ಕಾಲದಿಂದ ನನ್ನ ಜೊತೆ ಇದ್ರು ಅವರು. ಅವಾಗ ಹಿಂಗಾಗಿ ಬಹಳ ನೀವು ಸರಳವಾಗಿ ಬಂದು ಬರ್ತಾರ. ಈಗ ನಾವೊಂದು ಬೆಳಗ್ಗೆ ಮೈದೂರು ಅಂತ ಒಂದು ಮಣ್ಣಿಗೆ ಹೋಯ್ದೆ 8 ಗಂಟೆಗೆ ಬೆಳಗ್ಗೆ. ಬರೋ ಮುಂದೆ 6 ಊರ ತರಿ ಬಂದು ನನ್ನ ಗಾಡಿನ. ಸರ್, ನನಗೆ ಈಗ ನಿಮ್ಮ ಈ ಒಡನಾಟ ಜನರ ಜೊತೆ ಇರೋದನ್ನ ನೋಡಿದಾಗ ಅನಿಸುತ್ತೆ, ಇಂಥ ಒಬ್ಬ ಸಜ್ಜನ ರಾಜಕಾರಣಿ, ಸರಳ ರಾಜಕಾರಣಿ, ಒಬ್ಬ ಈಸಿ ರಾಜಕಾರಣಿ ಮತ್ತು ಬಿಸಿ ರಾಜಕಾರಣಿ ಎರಡೂ ಇದ್ದೇ ಇರ್ತೀರಿ. ಹಿಂಗಿರುವಾಗ ಒಬ್ಬ ಶಾಸಕನಾಗಿ ಗೆಲ್ಲೋಕೆ ನಿಮ್ಮಂಥವರಿಗೆ ಹಣ, ಗುಣ, ಜನ ಯಾವುದು ಮುಖ್ಯ ಅಂತೀರಿ? ಹಣಕ್ಕಿಂತ ಹೆಚ್ಚಿಗೆ
ಗುಣ ಮತ್ತು ಜನ ಮುಖ್ಯ. ಇದು ಪಕ್ಕ ರೀ? ನಮ್ಮ ಅದನ್ನೇ ನಿಮ್ಗೆ ನಿಮ್ಮ ಅನುಭವ ಇದು? ಇತಿಹಾಸ ಹೇಳ್ತೀನಿ. ಹಾ. ನಾನು 94ರಾಗ ಮೊದಲನೇ ಬಾರಿ ಶಾಸಕ ಆದಾಗ ನನ್ನ ಖರ್ಚು 1,10,000 ರೂಪಾಯಿ. ನಂದೊಂದು ನಂದಲ್ಲ, 1,10,000 ರೂಪಾಯಿ. ಪ್ರತಿಯೊಂದು ಚುನಾವಣೆಯಲ್ಲಿ ಜನ ಹಣ ಸಂಗ್ರಹ ಮಾಡಿ ನನ್ನ ಚುನಾವಣೆಯನ್ನು ನಾವು ಮಾಡ್ಯಾರ. ನಾವು ಹಿಂಗೆ ಕೇಳ್ತಿದ್ವಿ ಮುಂಚಿಂಗೆಲ್ಲ ಮಾಡಿದ್ದಾರೆ. ಮೊನ್ನೆ 23 ಚುನಾವಣೆಯಲ್ಲಿ ತಾವು ಗೊತ್ತು ಯಾರ ವಿರುದ್ಧ ನಾನು ಗೆದ್ದೆ ಎಂತ ದೊಡ್ಡ ಇದ್ರ ಗೆದ್ದ ಸಂದರ್ಭದಲ್ಲಿ ನಾನು ಅವರು ಕೊಟ್ಟಂತ ಪ್ರಮಾಣಕ್ಕೂ ನಾನು ಕೊಡಕ್ಕಂತೂ ಸಾಧ್ಯ ಇದ್ದಿಲ್ಲ. ಜನ ಪಟ್ಟಿ ಹಾಕಿ ಅದನ್ನ ಮತ್ತು ಊರಾಗ ಏನಪ್ಪ ಅವ್ರು ಅಷ್ಟು ಕೊಡೋ ಮುಂದೆ ನಮ್ದು ಏನು ಇಲ್ಲ ಅನ್ಬಾರ್ದಲ್ಲ ಅನ್ನೋ ದೃಷ್ಟಿಯಲ್ಲಿ ಪಾಪ ಅವ್ರವ್ರು ಹಾಕಿ ಅವ್ರವ್ರ ಮಾಡಿ ಅವ್ರವ್ರ ಚುನಾವಣೆ ಮಾಡಿಬಿಡಿ. ಎಂದೂ ನನಗೆ ಚುನಾವಣೆಗೆ ದುಡ್ಡು ಬೇಕಂತ ಅನಿಸ್ಲೇ ಇಲ್ಲ. ಹೌದ್ರಿ? ದುಡ್ಡು ಬೇಕಂತ ಎಂದೂ ನನಗೆ ಅನಿಸಿಲ್ಲ. ಏನೋ ಚುನಾವಣೆ ಮಾಡಿದ್ರೆ ಮೋಸ್ಟ್ಲಿ ಇದು ನಿಮ್ಮ ತಂದೆಯವರಿಂದ ಕಲ್ತಿರುತ್ತೆ. ಆಮೇಲೆ ಜನರಿಗೆ ವಿಶ್ವಾಸ ಇದೆ. ನಾನು ಸೋತಾಗ ಕೆಲವು ಜನ ಬಂದು ನಾನು ಕೇಳೋರು ಏನು ಮತ್ತೇನು ಸಾಲಿಗೆಲ್ಲ ಮಾಡ್ಕೊಂಡಿರೋ ಅಂತ ಕೇಳೋರು, ನಾವು ಕೂಡಿಸ್ಕೊಡ್ತೀವಿ ಅಂತ ಕೇಳಕ್ಕೆ ಬರೋರು. ಬಟ್ ನನಗೆ ಆ ಪರಿಸ್ಥಿತಿ ನನಗಿದ್ದಿಲ್ಲ. ಒಂದು ಯಾಕೆ ಹಂಗೆ ಆಕತಿ ಅಂದ್ರೆ ನಿಮ್ಮಲ್ಲಿ ಆಸೆ ಇದ್ರೆ ಅದು ಇಡಿಲ್ಲ ಅಂದ್ರೆ ನೀವು ನಿರಾಶೆ ಹಾಕಿರಿ. ನಿಮ್ಗೆ ಆಸೆ ಇಲ್ಲ, ಆಸೆನೇ ಇಲ್ಲ ಅಂದ್ರೆ ನೀವು ನಿರಾಶೆ ಆಗೋದಿಲ್ಲ. ನಾನು ಹೋಗಿದ್ದೆ, ನಾನು ನಿಲ್ತಿದ್ದೆ ಚುನಾವಣೆಗೆ, ಬೆಳಗ್ಗೆ ಕೌಂಟಿಂಗ್ ಹೋಗಿದ್ವಿ. ನಮ್ಮ ಮನೆಗೆ ಹೇಳ್ತಿದ್ವಿ ನಮ್ಮ ಹುಡುಗರಿಗೆ ಯಾರು ಆಸೆ ನೀವೇನು ಡಿಮ್ಯಾಂಡ್ ಇಟ್ಟು ಕಾಂಗ್ರೆಸ್ಸಿಗೆ ಬಂದಿಲ್ರಿ? ಇಲ್ಲ ನನ್ನ ಡಿಮ್ಯಾಂಡ್ ಇಟ್ಬಿಟ್ಟು ನನಗೆ ಜನ ಅನಿವಾರ್ಯತೆ. ನನಗೆ ಅದು ಬಿಜೆಪಿಗೆ ನನಗೆ ಚಾನ್ಸ್ ಇಲ್ಲ ಅಂತ ಜನರಿಗೆ ಗೊತ್ತಾಗ್ತ, ಬಿಜೆಪಿಗೆ ಚಾನ್ಸ್ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಹಿಂಗಾಗಿ ನಮ್ಗೆ ಅನಿವಾರ್ಯವಾಗಿ ನಮ್ಮ ಜನರಿಗೆ ಆಲ್ಟರ್ನೇಟಿವ್ ಚುನಾವಣೆ ಮಾಡಲೇಬೇಕು. ಯಾರು UB ಬಣಕ ಚುನಾವಣೆ ಮಾಡಲೇಬೇಕು. ಚುನಾವಣೆ ಮಾಡಲೇಬೇಕಂದ್ರೆ ಆಲ್ಟರ್ನೇಟಿವ್ ಏನಿದೆ? ಕಾಂಗ್ರೆಸ್. ಹಿಂಗಾಗಿ ಜನ ಆಯಿತು ಆಟೋಮೆಟಿಕ್ಲಿ ಹೋದ್ವಿ. ನಾವು ಏನು ಇವನ್ ಸಿದ್ದರಾಮಯ್ಯ ಸರ್ಗಾಗಲಿ DK ಸರ್ಗಾಗಲಿ ಯಾವುದೇ ಕಂಡೀಷನ್ ಟೆಲ್ ಮಿ ಫ್ರಾಂಕ್ಲಿ, ಈಗ ನಿಮ್ಮಂಥ ರಾಜಕಾರಣಿಗಳಿಗೆ, ಇಂಥ ಕೆಲಸ ಮಾಡೋ ಶಾಸಕರಿಗೆ ಈ ಸಿದ್ಧಾಂತದ ಪ್ರಶ್ನೆ ಬರುತ್ತಾ? ಈಗ ನೀವು BJPಯಲ್ಲಿ ಕೆಲಸ ಮಾಡಿದಂಥವ್ರು ತಕ್ಷಣ ಈಗ ಕಾಂಗ್ರೆಸ್ಸಿಗೆ ಬಂದಿದ್ದೀರಿ, ಸಿದ್ಧಾಂತದ ವೈರುಧ್ಯ ನಿಮಗೇನಾದ್ರೂ ಕಾಡಿದೆಯಾ? ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿ ಸಿದ್ಧಾಂತ? ನಾವಿರೋದು ಯಾವುದೇ ಪಕ್ಷದ ಇದ್ರು ಇರೋದು ಜನಸೇವೆಗಿದೆ. ನಾವು ಸಿದ್ಧಾಂತ ಹೇಳ್ತಿರ್ತೀವಿ. ನಾವು ಸಿದ್ಧಾಂತನಕ್ಕೆ ಏನು ಹುಟ್ಟಿನಿಂದ ಅಲ್ಲ, ಹುಟ್ಟಿಂದ ನಾವು ಯಾವ್ದು ಪಕ್ಷಕ್ಕೆ ಬಂದಿರೋದಿಲ್ಲಲ್ಲ. ಈಗ ನಾವು ಒಂದು ಸಾಧನ, ಪಕ್ಷ ಜನಸೇವೆಗೆ ಒಂದು ಸಾಧನ. ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಪ್ರವೇಶಿಸಬೇಕು. ನಾ 2008ರ ಪಕ್ಷೇತರನ್ನು ಎತ್ಕೊಂಡಿದ್ದೆ. ನಾನು 2008 ಪಕ್ಷದ ಚುನಾವಣೆ 2000 ಸೋತೆ ಅವತ್ತಿನ ಸಂದರ್ಭದಲ್ಲಿ. ಬಟ್ ಇಲ್ಲ, ನಮ್ಗೆ ಸೇವೆ ಮಾಡಲಿಕ್ಕೆ ಪಕ್ಷನೇ ಏನು ಕಾಯಮಲ್ಲ. ಸಿದ್ಧಾಂತ ಇರೋದು, ಮೇನ್ ಸಿದ್ಧಾಂತ ಇರೋದು ಜನಸೇವೆ. ಜನಸೇವೆಗೆ ಯಾವ ಪಕ್ಷ ಆದ್ರೆ ಏನು? ಕರೆಕ್ಟ್ ಅಲ್ಲ, ಹಿಂಗಿರೋರು ಬಹಳ ಕಮ್ಮಿ ಸರ್. ಹಂಗಾಗಿ ನಾವು ಈ ಪ್ರಶ್ನೆ ಕೇಳಿದ್ವಿ ನಿಮಗೆ. ಹೆಂಗ್ ಸರ್ 66 ವರ್ಷದ UB ಬಣಕಾರ್ ಅವರು ಇಷ್ಟು ಆಕ್ಟಿವ್ ಆಗಿದಾರಲ್ಲ, ಏನಿದ್ರ ರಹಸ್ಯ? ಇಲ್ಲ, ಜನಸೇವೆ ನಡೆಯುತ್ತ ನಮ್ಗೇನು ಗೊತ್ತಾಗೋದಿಲ್ಲ. ಈಗ ನಾವು ಕೊಂದಿದ್ದೀವಿ ಹೊರಗೆ ಬಂದು ಕೂತೆ. ಈಗ ನಾವು ಹೊರಗೆ ಕೂತ್ಕೊಂಡು ನನಗೆ ಆ ಜನರು ನಡೆಯೋದು ನನಗೆ ಫ್ಯಾನು ಬೇಕನ್ಸಲ್ಲ, AC ಬೇಕನ್ಸೋದಲ್ಲ. ಈಗ ಆ ಕಾವು ಜಾಸ್ತಿ ಇರುತ್ತೆ. ಯಾವುದು ಜನರು ಕುಂತಾರ, ಅವ್ರ ಸಮಸ್ಯೆ ಏನೋ ಅವ್ರು ಕೇಳ್ಬೇಕು. ಲಕ್ಷ ಪೂರ್ತಿ ಆ ಕಡೆ ಹೋದ್ರಿಂದ ಈ ಕಡೆ ಹೋಗೋದೇ ಇಲ್ಲ. ಹಿಂಗಾಗಿ ದೇವ್ರ ಏನ್ ಮಾಡೋಣ, ಈಗ ನಮ್ಮ ಪ್ರಕೃತಿ ಬಗ್ಗೆ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲೇ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡೋಗಿ ಆಕತಿ ಹೋಗಂಗೆ. ಹಿಂಗಾಗಿ ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ವಾಕಿಂಗ್ ಮಾಡ್ತೀವಿ, ಫ್ರೀ ಇದ್ದಾಗ ವಾಕಿಂಗ್ ಮಾಡ್ತೀವಿ. ಉಳ್ಕಿ ಟೈಮ್ನಾಗ ಏನು ನಮ್ದು ಏನು ರೊಟೀನ್ ವರ್ಕ್ ಐತಿ ಅದು ಮಾಡ್ಕೊಂತ ಹೋಗ್ತೀವಿ. 6:30 ಶುರು ಆಕತಿ, ರಾತ್ರಿ ಒಂದ್ಸಲ 11 ತನಕ ಹೋಗತಿ. 6:30 ಕೆಲವು ಜನ ನಾನು ಅಲ್ಲಿ ವಾಕಿಂಗ್ನಾಗ ಬಂದು ಹಿಡಿತಾರ. ವಾಕಿಂಗ್ನಾಗ ಬಂದು ಹಿಡಿತಾರೆ. ನಾನು ವಾಕಿಂಗ್ದ 7:20 7:30 ಬರ್ತಿಗೆ ಕೆಲವು ಜನ ಇರ್ತಾರ. ನಾನು ಕೇಳ್ತೇನೆ, ಟೈಮ್ ಇದ್ರೆ ಕುಂದಿಲ್ಲ, ಇಲ್ಲೇ ಮತ್ತೆ ಶೋಕಿನ ಅಂತ ಹೇಳ್ತೇನೆ ಅವ್ರಿಗೆ. ನಾ ಸ್ನಾನಕ್ಕೆ ಹೋಗಿ ಬರಕ್ಕೆ 1 ತಾಸು ಇರಬೇಕು, ಸ್ನಾನ ಮಾಡಿ ಊಟ ಮಾಡಿ ಬರಕಂತಂದೆ. ಕೆಲವರು ಅರ್ಜೆಂಟ್ ಇದ್ರೆ ಮುಗಿಸ್ ಕಳಿಸ್ತೇನೆ. ಇಲ್ಲ ನಾನು ಊರ ಇದೆ ಅಂತ ಖಾತ್ರಿ ಆತಲ್ಲ ಅವ್ರಿಗೆ, ಆದ್ರೆ ಇನ್ನೊಂದು ತಾಸು ಬಿಟ್ಟು ಬರ್ಲಿ ಅಂತ ಹೇಳಿ ಫ್ರೀ ಆಗಿರೋರು ಇರ್ತಾರೆ. ಮತ್ತೆ ಹೋಗಿ 8:30 ನಾ ಬಂದು ಕುಂತೆ ಅಂದ್ರೆ ಮತ್ತೆ 1.5-2 ತಾಸು ಗಂಟ್ಲೆ ಜನರದೆಲ್ಲ ಮುಗಿಸೋದೈತಿ. ಮತ್ತೆ ಹಳ್ಳಿ ಮೇಲೆ ಟಿಪ್ಪಿ ಹಾಕಿರ್ತೀನಿ. ಆತ ಅಷ್ಟೊಳಗೆ ಮಣ್ಣಿನ ಸುದ್ದಿ ರಾತ್ರಿ ಬಂತು ಅಂದ್ರೆ ಅದು ಬೆಳಗ್ಗೆ ನಾನು ಜನ ಬರೋದ್ರೊಳಗೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹೌದ್ರಿ? ಅದಕ್ಕೆ ಬೇರೆ ಟೈಮ್. ಅದಕ್ಕೆ ಈಗ ಯಾಕಂದ್ರೆ 10:00 ನಾವು ಹೊಂಟಿದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು, ಪೂಜಾ ಕಾರ್ಯಕ್ರಮ ಇರ್ತಾವು. ಅಲ್ಲಿ ಮಣ್ಣಿಗೆ ಹೋಗಿ ಸ್ವಲ್ಪ ಮನಸ್ಸಿಗೆ ಕೆಲವ್ರು ಏನಂತ ನೋಡೋದೇ ಇಲ್ಲ, ಸುಮ್ಮನೆ ಹೊಡಿತಾರ. ಬಟ್ ನಮ್ಗೆ ಸ್ವಲ್ಪ ಅನ್ಸೋದಿಲ್ಲ ಅದು. ದೇವಸ್ಥಾನ ಒಳಗೆ ಹೋಗ್ಬೇಕಂದ್ರೆ ಒಳಕಂದ್ರೆ ಬೇಡಪ್ಪ ಅಂತ ಹೇಳಿ ಬೆಳಗ್ಗೆ ಇದು ಸಂಸ್ಕಾರ. ಶ್ರೀರಾಮಕೊಪ್ಪಕ್ಕೆ ರಾತ್ರಿ ಹೋದಾಗ 12 ಗಂಟೆಗೆ ಹೋಗಿ ಬಂದೆ. ಬಾಡಿ 12 ಗಂಟೆಗೆ ಬಂತು, 12 ಗಂಟೆಗೆ ಹೋಗಿ ಬಂದ್ಬಿಟ್ಟೆ. ಹೌದ್ರಿ? ಅಂದ್ರೆ ಈಗ ನಿಮ್ಗೆ ಬರೀ ನಿಮ್ ಫ್ಯಾಮಿಲಿ ಅಂದ್ರೆ ಊರ ಫ್ಯಾಮಿಲಿ ಆಗ್ಬಿಟ್ಟಿರ್ತದೆ ನಿಮಗೆ. ಫೈನ್ ಸರ್, ಈಗ ನೀವು ಈ 2.5 ವರ್ಷದ ಅವಧಿಯಲ್ಲಿ ಶಾಸಕರಾಗಿ ಹಿರೇಕೆರೂರು ಕ್ಷೇತ್ರಕ್ಕೆ ನೀವು ಮಾಡಿದಂಥ ಯಾವ ಕೆಲಸ ನಿಮಗೆ ಖುಷಿ ತಂದಿದೆ? ಇಲ್ಲ, ಈಗ ಮೇಜರು ನೀರಾವರಿ. ನಾವು ಮೊದಲಿಂದಾನು ಸಹ ನಾವು ಇದು ನಮ್ಮ ಮದಮಾಸೂರು ಕೆರೆಗೆ ಬಾಗಿನ ಬಿಡ್ಕಂತ ಬರ್ತಿದ್ವಿ. ಅಲ್ಲಿ ಏನಾಯ್ತದೋ ಎಡದಂಡೆ ಬಲದಂಡೆ ಕಾರ್ಯಗಳು ನಮ್ಮ ತಂದೆಯವರು
ಬೆಂಗಳೂರಿಂದ ಸ್ಪೀಕರ್ ಇದ್ದಾಗ ಬಂದ್ರೆ ಸೀದಾ ಕಾಲುವೆ ಮೇಲೆ ನಡ್ಕೊಂತ ಬರ್ತಿದ್ರು. ಆ ಕಾಲುವೆಗಳು ಚೆಕ್ ಮಾಡಿ ನೀರು ಹೋಗತ್ತೆ ಇಲ್ಲ ಏನಾಗತ್ತೆ ಅಂತ ಹೇಳಿ ಚೆಕ್ ಮಾಡಿದ್ರು. ಅವನ್ನ ಸಂಪೂರ್ಣವಾಗಿ ಆಧುನೀಕರಣ ಮಾಡ್ಬೇಕಂತ ನಮ್ದು ಭಾಳಷ್ಟು ಆಸೆ ಇತ್ತು. ಸುದಯದಿಂದ ಶಿವಕುಮಾರ್ ಅವರು ಒಂದ್ಸಲ ಮೀಟಿಂಗ್ ಕರೆದ್ರು. ನೀವು 55 ಕೋಟಿ ರೂಪಾಯಿ ಯಾವ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಆಗ್ಬೇಕು ಕೇಳಿದ್ರೆ ನಂದು 52 ಕೋಟಿ, ನಾನಾ ಫಸ್ಟ್ ಕೂತ್ಕೊಂಡಿದ್ದೆ, ನಂದು 52 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಐತ್ರಿ, ಅದನ್ನು ಮಾಡಿಬಿಡ್ರಿ ಅಂತ ಎಸ್ ಅಂತ ಹೇಳಿ ನಂದು 1 ಸೆಕೆಂಡ್ ಮುಗಿಸಿ ನೆಕ್ಸ್ಟ್ ಹೋದರು. ಮುಂದೆ 3-4 ಜನ ಅವ್ರು ಸ್ವಚ್ಛ ಇದ್ದರು, ನೀರಾವರಿಗೆ ಸಂಬಂಧಪಟ್ಟಂತ ಅಷ್ಟ ನೀವು ಕೇಳಬೇಕು ಅಂತ 4-4 ಸಲ ಹೇಳಿದ್ರು ಅವರು. ಆದರೂ ಮುಂದೆ ಕೆಲಸ ನಮ್ಗೆ ರಸ್ತೆ ಆಗ್ಬೇಕ್ರಿ, ಸಮುದಾಯ ಭವನಕ್ರಿ ಅಂತ ಕೇಳೋರು. ಬಣಕಾರ ಏನು ಹೇಳಿದ್ರು 52 ಕೊಟ್ಟಿದ್ದು ಕರೆಕ್ಟ್ ಕೇಳಿರಲ್ಲ, ಹಂಗೆ ನೀವು 50 ಯಾರು ಕೇಳಿ 50 ಕೊಟ್ಟಿರೋ ಅಂತ ಕೇಳಿದೆ. ಅಂದರೆ ಓನ್ಲಿ ನೀರಿಗೆ ಸಂಬಂಧಪಟ್ಟಂಥ ಕಾಲುವೆ ರಿಪೇರಿ ಅಥವಾ ಒಂದು ಇವು ರೋಡು ಸಮುದಾಯ ಭವನಗಳು ಬೇಡ ಅಂತ ಹಿಂಗದು. ಹಂಗೆ 2-3 ಸಲ ಅದು ನಂದ ಉದಾಹರಣೆ ಹೇಳಿದ್ರು. 52 ಮೇಜರ್ ಅದು. ಆಮೇಲೆ 2001ರಲ್ಲಿ ನಾವು ತುಂಗಾ ಮೇಲ್ದಂಡೆ ಕಾಲುವೆ ನಮ್ಮಲ್ಲಿ ಬಂದೈತಿ. ಅದಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾಲುವೆಗಳ ಅಭಿವೃದ್ಧಿ ಆಗಿರಲಿಲ್ಲ. ಭಾಳಷ್ಟು ಕಡೆ ಹೂಳು ತುಂಬೋಗಿದ್ವು, ಕೆಲವೊಂದು ಕಡೆ ಇದು ಜಾರಿ ಹೋಗಿದ್ವು, ಆಮೇಲೆ ಉಡಾಡಿದ್ವು, ಕೆಲವೊಂದು ಕಡೆ ಒಡೆಯಂತ ಭೀತಿತ್ತು. ಆ ಸಂದರ್ಭದಲ್ಲಿ ನನಗೆ ಅವನ್ನ ರಿಪೇರಿ ಮಾಡ್ಸಕ್ಕೆ 40 ಕೋಟಿ ರೂಪಾಯಿಗಳನ್ನು ಕೊಟ್ಟರು. ಆ 40 ಕೋಟಿ ರೂಪಾಯಿಗಳಲ್ಲಿ ತುಂಗಾ ಮೇಲ್ದಂಡ ಕಾಲುವೆಗಳ ಸಂಪೂರ್ಣ ಅಭಿವೃದ್ಧಿ ಈಗ ನಡೆದಿದೆ. ರಟ್ಟಹಳ್ಳಿ ನಿಮ್ಮ ಅವಧಿಯಲ್ಲಿ ಅದು ನಾನು ಶಾಸಕಿದ್ದೆ, ಸಿದ್ದರಾಮಯ್ಯ ಸರ್ಕಾರ ಇತ್ತು. ನಾನು KJP ಶಾಸಕಿದ್ದೆ, ಅವರು ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅವ್ರು ನಾವು ಎಲ್ಲ ತಾಲೂಕುಗಳಿಗೆ ಕೊಡ್ಬೇಕಂತ ನಿರ್ಣಯ ತಗೊಂಡ್ರು. ಅದು ಸುದೇವರು ನಾನು ಉದ್ಘಾಟನೆದಾಗ ನಾನೇ ಇದ್ದೆ. ಯಾಕಂದ್ರೆ ಅದು ತಾಲೂಕಾ ಕೇಂದ್ರ ಉದ್ಘಾಟನೆ ಮಾಡೋದು ರುದ್ರಪ್ಪ ಲಮಾಣಿಯವರು ಉಸ್ತುವಾರಿ ಸಚಿವರಿದ್ರು, ನಾನು ಅವ್ರು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ವಿ. ಹೇಗೆ ಸಮಾಧಾನ ಅದ ಸರ್ ನಿಮಗೆ? ಎಲ್ಲ ಚಲೋ ಕೆಲಸ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನನ್ನ ಅನುಭವದ ಪ್ರಕಾರ ನಾನು ಹಿಂದೆ ಎಲ್ಲರನ್ನೂ ನೋಡೀನಿ. ಸಚಿವರಾಗಿಂತ BC ಪಾಟೀಲ್ ಜೊತೆಗೂ 3 ವರ್ಷ ಇದ್ದೆ. ಅವತ್ತಿನ ಅಭಿವೃದ್ಧಿ ಈಗಿನ ಅಭಿವೃದ್ಧಿ ನೀವು ತುಲನೆ ಮಾಡಿದ್ರೆ ಅದು 100% ನೆಮ್ಮದಿಯಿಂದ ಅದಕ್ಕಿಂತ ಹೆಚ್ಚಿಗೆ ಅನ್ನೋ ಲೆಕ್ಕಕ್ಕಿದೆ. ಓಕೆ ಸರ್. ಅಂದ್ರೆ ನಾನು ಭಾಷಣ ಮಾಡ್ತೀನಿ, ಒಬ್ಬ ರೂಲಿಂಗ್ ಪಕ್ಷದ ಶಾಸಕ ಇದ್ದಂದ್ರೆ ಸಚಿವ ಬೇಕಂತ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ಸಾಮಾನ್ಯವಾಗಿ ಅದು ಬೇಡಿಕೆ ಇರುತ್ತೆ, ಅವಶ್ಯಕತೆನೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಇನ್ನು ನೀವು ಸಚಿವರಾದ್ರಿ ಅಂದ್ರೆ ರಾಜ್ಯ ತುಂಬ ಹೋಗಬೇಕಾಗತ್ತೆ, ಹಿಂಗಾಗಿ ಈಗೇನಾಗತಿ ನಮ್ಗೆ ಹಕ್ಕಿ ಇರ್ತೈತಿ, ನಾವು ಮಾಡಕ್ ಅನುಕೂಲ ಆಕತಿ. ಹಿನ್ನೋರಿಗೆ ಪಶು ಆಸ್ಪತ್ರೆನ ತರಕಾಗಿದ್ದಿಲ್ಲ, ಈಗ ಮಂತ್ರಿಗಳಿಗೂ ಪಶು ಸಂಗೋಪನೆ ತರಕಾಗಿದ್ದಿಲ್ಲ. ನಾ ತಂದೇನೆ ಇವತ್ತು 3 ಆಸ್ಪತ್ರೆ 20 ವರ್ಷದ ನಂತರ ಹಿರೇಕೃಷಿ 3 ಪಶು ಚಿಕಿತ್ಸಾಲಯಗಳು ಬಂದವು. ಖುಷಿ ಅದ, ಹೆಮ್ಮೆ ಅದ, ಹೆಮ್ಮೆ ಅಲ್ರಿ. ಆಮೇಲೆ ಇವು ಸ್ಕೂಲು ಹೈಸ್ಕೂಲ್ ಬರೋದು, ಇದು ಬರೋದು. ಪ್ರಜಾಸೌಧ 2 ದಿವಸಕ್ಕೆ ಮಂಜೂರು ಮಾಡಿದ್ರು ಕೃಷ್ಣ ಬೈರೇಗೌಡರು. 7 ವರ್ಷ ಆಯ್ತು. ಎಲ್ಲಿ ಅದೇ ಸಿದ್ದರಾಮಯ್ಯವರು ಸರ್ಕಾರ ಡಿಕ್ಲೇರ್ ಮಾಡಿದ್ರು. 5 ವರ್ಷ BJP ಸರ್ಕಾರ ಬಂತು. 5 ವರ್ಷ ಒಂದು ಪ್ರಜಾಸೌಧ ಕಟ್ಟಕ್ಕೆ ಆಗಿಲ್ಲ. ಬಟ್ ನಾವು ಬಂದು ಈಗ ನಮ್ಮ ಸರ್ಕಾರ ಬಂದು ಪ್ರಜಾಸೌಧ ಕೊಡ್ತು. ಮೊನ್ನೆ ಅಡಿಗಲ್ ಮಾಡೋಕಾಯ್ತು. ಕೃಷ್ಣ ಬೈರೇಗೌಡರು ಯಾರಕ್ಕೆ ಮತ್ತೆ ಕಾರಣದಿಂದ ಮತ್ತೆ ಪೋಸ್ಟ್ಪೋನ್ ಆಗ್ತದ. ಎಲ್ಲ ಟೆಂಡರ್ ಗಿಂಡರ್ ಆಗಿತ್ತು. ಮತ್ತೆ ಇನ್ನೊಂದು 10 ದಿವಸದಾಗ ಕರೆಸಿ ಪ್ರಜಾಸೌಧದ ಪೂಜೆ ಸ್ಟಾರ್ಟ್ ಮಾಡಬೇಕು. ನನ್ನ ತಂದೆಯವರು ಹಿರೇಕೆರೆ ನ್ಯಾಯಾಲಯ ಮಾಡಿದ್ರು, ಹಿರೇಕೆರೆ ಕೋರ್ಟ್. ನಾನು ವಕೀಲ, ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ತಿರುಗಿ ನಾನು ಮತ್ತೆ ನಾ MLA ಅದೇ. ರಟ್ಟಳ್ಳಿ ಹೊಸ ಕೋರ್ಟ್ ತನ್ನ ತಂದೆಯವ್ರ ಕಾಲಕ್ಕೆ ಹಿರೇಕೆರೆಗೆ ಆಯ್ತು, ನನ್ನ ಕಾಲಕ್ಕೆ ರಟ್ಟಳ್ಳಿ ಕೋರ್ಟ್ ಆಯ್ತು. ಓಕೆ, ನೀವು ಹಂಗಂದಕ್ಕೆ ನಂಗೆ ಜ್ಞಾಪಕ ಆತ್ರಿ ಸರ್. ಈಗ ಬಣಕಾರ್ ಸಾಹೇಬರು ಯಾವ ಬಣದ ಪರವಾಗಿ ವಕಾಲತ್ತು ವಹಿಸ್ತಾರೆ? ಎಲ್ಲಿದು ನಿಮ್ಮ ಪಕ್ಷದಲ್ಲಿ? ಅಲ್ಲ, ನಮ್ದು ಬಣಕಾರ್ ಸಾಹೇಬ್ರು ಯಾವ ಬಣದವರು? ನಮ್ದು ಕಾಂಗ್ರೆಸ್ ಪಕ್ಷ. ನಮ್ದು ಹಿಂದೊಂದ್ಸಲ 2023ರಲ್ಲಿ ಚುನಾವಣೆ ನಡೆದಾಗ ನಾವೆಲ್ಲ ಆರ್ಸಿ ಬಂದ್ಮೇಲೆ ನಮ್ಮ ಹೈಕಮಾಂಡ್ ಕರೆದು ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ದಿಲ್ಲಿ ಹೋಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅಂತ ಹೇಳಿದ್ರು. ಅದು ಅವತ್ತಲ್ಲೇ ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿದ್ದವರ 3-4 ಜನ, ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ನೀವು ಏನು ಹೇಳೋಂಥ ಸಾಧ್ಯತೆಗಳಿಲ್ಲ. ನೀವು ಏನಾರ ಕೇಳ್ತೀರಿ, ಏನೋ ಒಂದು ಕೇಳೋದಕ್ಕೆ ಅವ್ರು ಏನಾರ ಒಂದು ಹೇಳ್ತಿ, ಅದನ್ನ ಒಂದು ವಾರ ಓಡೋಸಾಕ್ ದಾರಿ ಆಕತಿ. ಬಟ್ ನೀವು ಮೂಲವಾದ ಪಾಯಿಂಟ್ ಎಲ್ಲೈತಿ ಅಂದ್ರೆ ಯಾರಿಗೆ ಗೊತ್ತೈತಿ ಅಂತ ನೀವು ಪ್ರಶ್ನೆ ಕೇಳ್ತೀರಿ ಸರ್. ನಿಜ ಎಲ್ಲ ವಿಷಯ ಯಾರಿಗೆ ಗೊತ್ತೈತಿ ಅಂತ ಇವ್ರು ಪ್ರಶ್ನೆ ಕೇಳ್ತಾರ ಮಾಧ್ಯಮದವರು ಗುಂಪಿಗಾಗಲಿ. ಅವ್ರೇನಾದ್ರು ಅಲ್ಲಿ ಇದ್ರ ಒಳಗ ಇಲ್ಲ. ಈ ಪ್ರಶ್ನೆ ಯಾರಿಗೆ ಗೊತ್ತಿದ್ದು ಉತ್ತರ ಹೈಕಮಾಂಡ್ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಹೇಳಿದಾಗ ಅವತ್ತು ಯಾರಿದ್ರು ಅನ್ನೋದು ಅವ್ರಿಗೆ ಅಷ್ಟ ಗೊತ್ತು. 5 ವರ್ಷ ಹೇಳ್ಯಾರೋ ಸಿದ್ದರಾಮಯ್ಯನವರಿಗೆ, ಅಥವಾ ಹೇಳಿಲ್ಲ ಅನ್ನೋದು ಹೊರಗಿನವ್ರು ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನೀವು ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾವ ಮಾಧ್ಯಮದವ್ರು ಏನು ಮಾಡಕ್ ಬರಲ್ರಿ. ಅಲ್ಲ, ನನ್ನ ಪ್ರಶ್ನೆ ಈಗ 6ನೇ ತಾರೀಕಿಗೆ ಆಗ್ತಾರ, 9ನೇ ತಾರೀಕಿಗೆ ಪ್ರಮಾಣ ವಚನ ಯಾರು ಬೇರೆ ಪಕ್ಷದವ್ರು ಹೇಳ್ತಾರೆ, ಅವ್ರು ಯಾಕೆ ಕೇಳಂಗ್ ಮಾಡ್ಕೊಂಡಾರ? ಇಲ್ಲ, ಅವ್ರ ಮನೆಯಾಗಿದ್ರಲ್ಲ ಪ್ರಶ್ನೆ ಬೇರೆ. ಅವ್ರ ಮನೆಯಾಗಿದ್ರ ನೀವು ಹೋಗಿರ್ತೀರ ಅವ್ರ ತನಕ ಅಂತ ಹೇಳಿ ಕೇಳಿ. ಈಗ
ಮಾಧ್ಯಮದವರು ಎಷ್ಟು ಬುದ್ಧಿವಂತರು ಅಂತ ಗೊತ್ತೈತಿ. ಅಷ್ಟು ಬುದ್ಧಿವಂತಿಕೆ ಸರ್, ರಾಜಕಾರಣಿಗಳು ತಟ್ಟಲಿ ಒಂದು ವಿಷಯ ಅಷ್ಟೆಲ್ಲ ಇಲ್ಲ ರಾಜಕಾರಣಿಗಳು ಬುದ್ಧಿವಂತಿಕೆ ಇದ್ರೆ ಇವತ್ತು ಒಬ್ರು ಆ ಸ್ಟೇಟ್ಮೆಂಟ್ ಕೊಡ್ತಿರ್ಲಿಲ್ಲ. ಸರ್ ನಮ್ಗೆ ಹೈಕಮಾಂಡ್ ಗೊತ್ತಿಲ್ಲ, ನಮ್ಗೆ ನೀವು ಗೊತ್ತು, ಜನ ಗೊತ್ತು. ಹೈಕಮಾಂಡ್ ನನಗೂ ಗೊತ್ತಿಲ್ಲ. ಏನ್ ಆಗ್ತದೆ ಅಂದ್ರೆ ಸಿದ್ದರಾಮಯ್ಯವ್ರನ್ನ DK ಶಿವಕುಮಾರ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿದ್ದು ಅಲ್ಲಿ ಹೈಕಮಾಂಡ್ ಅಂತ ಅದು ಗೊತ್ತೈತಿ. ನಿಮ್ಗೆ ಗೊತ್ತ ಅದು ಎಲ್ಲ ಪ್ರಶ್ನೆ ದಿಲ್ಲಿಂದ ಆಗಿ ಬಂತು ಅಂತ ಗೊತ್ತೈತಿ. ಮತ್ತೆ ಬಿಡು ಅಲ್ಲಿ ತಂಗ ಕಾಯನ ಅವ್ರು ಏನ್ ಮೆಸೇಜ್ ಕೊಡ್ತಾರೆ ತಂಗ ಕಾಯ. ಹಂಗಿದ್ರಾಗ ಈಗ ಯಾಕೆ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗ್, ಅಲ್ಲಿ ಯಾಕೆ ಮಾಡಬಾರ್ದು? ಅದೇ ನಾವು ವಿರೋಧಿಗಳ ಅದೇ ನೀವ್ ಯಾಕೆ ವಿಶೇಷತೆ ಕಾಣ್ತೀರಿ? ನನ್ ಮನೆಗೆ ಬಂದ್ರ ಎಲ್ಲಾ ಸರಿ ಇದ್ರ ಬಹಳ ಖುಷಿ ನೋಡಿ. ನಮ್ಮ ಮನೆಗೆ ಬಂದ್ರ ಉಪ್ಪಿಟ್ಟು ಇಡ್ಲಿ ಸಾಂಬಾರ ತಿಂತೀರಿ. ನಾನು ಎಷ್ಟೇರು ಮನೆಗೆ ಹೋದ್ರ ಅದು ಅಲ್ಲಿ ಟಿಫನ್ ಬದ್ಲಿ ಇರ್ತೈತಿ. ಈಗ ಇವತ್ತಿನ ಸಮಾಜದಲ್ಲಿ ಅವ್ರವ್ರ ನಿಮ್ ಮಾತು ನಾವು ಪದೇ ತೋರಿಸ್ಬೇಕು ಅನ್ಕೊಂಡ್ರಿ. ಈಗ ನಿಮ್ ಅಷ್ಟ್ ಚಲೋ ಮಾತಾಡಿದ್ರಿ, ಯಾಕಂದ್ರೆ ಯಾಕಪ್ಪ ಎಲ್ಲಾ ಮೀಡಿಯಾದ್ರಿಗೂ ಈ ಮೂಲಕ ಹೇಳ್ಬಿಡೋಣ. ಹೌದಲ್ಲ ಸರ್? ಏನ್ ಗದ್ಲಿಲ್ಲ, ಎಲ್ಲಾ ಸರಿ ಐತಿ. ಗದ್ಲ ಇಲ್ಲ ಅಂತ ನಾವ್ ಅಂತೇವಿ. ಗದ್ಲ ಇದ್ದಿದ್ರೆ ನೀವು ನಮ್ಗೆ ಸಿದ್ಧ ಮಾಡ್ರಿ. ಒಟ್ನಲ್ಲಿ ಆರಾಮದಿರಲ್ಲ ಸರ್ ನೀವು? 100% ಅಷ್ಟ ಬೇಕಾಗಿರೋ ಸರ್. ನಿಮ್ ಜನ ಆರಾಮಿದ್ರ ಏನೇನಾಗದಲ್ರಿ ಆಗೋ ಕೆಲಸ. 2028 ಚುನಾವಣೆ ತನಕ ಕಾಂಗ್ರೆಸ್ ಪ್ರಶ್ನೆ ಇಲ್ಲ, ನಮ್ದು ಇದೇ ರೀತಿ ಮುಂದುವರಿತೈತೆ. 2028 ಈ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಕಣ್ಣು ಮುಚ್ಕೊಂಡು ಸರ್ಕಾರ ಈಗಿರೋ ಮುಖ್ಯಮಂತ್ರಿ ಅಲ್ಲ. ಅದೇ ನೀವು ಮಾಡೋ ಕೆಲಸನೇ ಇದು. ನೀವು ಕೇಳಿದ್ರಿ ಪ್ರಶ್ನೆ, ಎಲ್ಲ ನಿಮ್ ಬುದ್ಧಿವಂತಿಗೆ ಮಾತನಾಗ ಒಂದು ಹೊಡೆದ್ರಿ ಏನೋ ಈಗಿರೋ ಮುಖ್ಯಮಂತ್ರಿ ಯಾಕಂತ. ಅಲ್ಲ, ನಾನು ಇಷ್ಟು ವಿವರವಾಗಿ ಹೈಕಮಾಂಡ್ ಮೇಲೆ ಬಿಟ್ಟದಂತ ಹೇಳಿದ ಮೇಲೆ ನೀವು ಪ್ರಶ್ನೆ ಮತ್ತೆ ನಾ ಬೇರೆ ವಿಚಾರ ಇಲ್ಲ ಇಲ್ಲ ಸರ್, ಇಲ್ಲ. ಅಷ್ಟು ವಿಶ್ವಾಸ ಇದ್ರೆ ಮುಗೀತು ಸರ್, ಅಷ್ಟು ಮುಗೀತು. ಪರಿಸ್ಥಿತಿ ಹೆಂಗೆ ಆಗ್ಯದಲ್ಲ ಅದಕ್ಕೆ ಕೇಳ್ತೀವಿ ಅಷ್ಟೇ. ಫೈನ್ ಸರ್. ಈಗ ನಿಮ್ಮ ಕ್ಷೇತ್ರದ ಒಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮಗೆ ಒಂದು ಕಲ್ಪನೆ ಇರ್ತದೆ, ಹಿರೇಕೆರೂರು ಅಂದ್ರೆ ಹಿಂಗಿರ್ಬೇಕು ಅಂತ. ನಿಮ್ಮ ಕನಸಿನ ಹಿರೇಕೆರೂರು ಹೆಂಗದ? ಕನಸಿನ ಹಿರೇಕೆರೂರನ್ನ ನನಸು ಮಾಡಬೇಕಾದ್ರೆ ಬಹಳಷ್ಟು ದಿನಗಳು ಬೇಕು. ನಾವು ಈಗ ನಮ್ಮಲ್ಲಿ ಪಾಪ 40 ವರ್ಷಗಳಿಂದ ಜನ ಮನೆ ಕಟ್ಕೊಂಡಾರ, ಅವ್ರಿಗೆ ಪಟ್ಟ ವ್ಯವಸ್ಥೆ ಇಲ್ಲ, ಸರ್ಕಾರಿ ಜಮೀನ್ದಾಗ ಕಟ್ಕೊಂಡಾರ, ಎಲ್ಲ ಕಟ್ಕೊಂಡಾರ. ಈಗ ನಮ್ಮ ಕಂದಾಯ ಮಂತ್ರಿಗಳು ಸಿಕ್ಕಾರ, ಕೃಷ್ಣ ಬೈರೇಗೌಡರು ಒಳ್ಳೆ ಸುಧಾರಣೆ ತಂದಾರ. ಅವ್ರು ರೈತಾಪಿ ಕುಲಕ್ಕೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಜೊತೆಗೆ ಈ ನಮ್ದೇನು ಪಟ್ಟ ಇಲ್ದಂಗೆ ಈಸೊತ್ತಾಗ್ಲಂಗೆ ಏನು ಜನ ಇದ್ರಲ್ಲ. ನನ್ನ ತಾಲೂಕಿನಾಗ ಸುಮಾರು 15,000 ಜನ ಇದಾರೆ. ಅವ್ರೆಲ್ಲರಿಗೂ ಪಟ್ಟ ಕೊಡಿಸ್ಬೇಕು ಅನ್ನೋದು ಒಂದು ದೊಡ್ಡ ಆಸೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮನೆಯನ್ನು ಹೊಂದ್ಬೇಕಂತ ಆಸೆ ಅವ್ರಿಗೆ. ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂತೈತಿ. ಆ ಪ್ರೊಸೆಸ್ ನಡೆದೇವಿ. ಈ ಪ್ರೊಸೆಸ್ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 63 ಹೊಸ ಕಂದಾಯ ಉಪಗ್ರಾಮ ಮಾಡ್ತೇವೆ ನಾವು. ಹೊಸ ಕಂದಾಯ ಉಪಗ್ರಾಮಗಳನ್ನು ಮಾಡಿ ಆ ಉಪಗ್ರಾಮಗಳಲ್ಲಿ ಅವ್ರಿಗೆಲ್ಲರಿಗೂ ಪಟ್ಟ ಕೊಡುವಂಥ ವ್ಯವಸ್ಥೆಯನ್ನು ಬಹುಶಃ ಫೆಬ್ರವರಿ 13ಕ್ಕೆ ನಮ್ಮ ಸರ್ಕಾರ ಬಂದು 1,000 ದಿವಸ ಆಗತ್ತೆ. ಬಹುಶಃ ಆ 1000 ದಿವಸದಲ್ಲಿ ಸಾಧ್ಯ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಕೆಲವು ಜಿಲ್ಲೆಗಳನ್ನು ಕೂಡಿಸಿ ಸಿದ್ದರಾಮಯ್ಯ ಕೈಯಿಂದ ಅದನ್ನು ಪಟ್ಟ ಕೊಡಿಸುವಂಥ ವಿತರಣೆ ಮಾಡೋಕ್ಕಂತ ಒಂದು ಆಸೆ ಐತಿ, ಒಂದು ಸಂಕಲ್ಪ ಐತಿ. ಆ ಸಂಕಲ್ಪವನ್ನು ಮಾಡಿದ್ರೆ ಆಮೇಲೆ ಮೇಜರ್ ಈಗ ಯಾವ ಸಮಸ್ಯೆ ಹೆಂಗೆ ಬರ್ತಾವ ಅಂತ ಹೇಳೋಕ್ಕಾಗಲ್ಲ. പക്ഷേ ಯಾರೇ ಬಂದರೂ ಏನೋ ಬಂದರೂ ಸತತವಾಗಿ ಅವ್ರ ಸಂಪರ್ಕದಾಗಿದ್ದು ಅವ್ರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತ ಒಂದು ಸದಾ ನಮ್ಮ ಚಿಂತನೆ. ಅದನ್ನಂತೂ ನಾವು ಕಾರ್ಯಗತ ಮಾಡ್ತೇವೆ. ಅದೇನು ತೊಂದರೆ ಇಲ್ಲ. ಕೃಷಿಕರ ಬಗ್ಗೆ ಅತಿ ಹೆಚ್ಚಿನ ಗಮನ ಇದೆ ಐತಲ್ಲ. ಕೃಷಿ ಕ್ಷೇತ್ರದಲ್ಲಿ ನಾವು ಮುಂಗಾರು ಸೀಸನ್ ಬಂತು ಅಂದ್ಕೊಳ್ಳಿ ಅಡ್ವಾನ್ಸ್ ಆಗಿ ಅಧಿಕಾರಿಗಳು ಸಭೆ ಕರೆದು ಬೀಜ ಗೊಬ್ಬರದ ವ್ಯವಸ್ಥೆ ಮಾಡ್ಕೊಂಡ್ರಂತ ನಾವು ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತೀವಿ, ಯಾವುದೇ ಗಲಾಟೆ ಆಗಬಾರ್ದು ಅಂತಂದೇಳಿ. ಒಟ್ಟು ಮುಂದಾಲೋಚನೆಯಿಂದ ಆಮೇಲೆ ಯಾವ ರೈತ ಆತ್ಮಹತ್ಯೆ ಆದವು ಅಂದ್ಕೊಳ್ಳಿ ಅಧಿಕಾರಿಗಳು 3 ಹೇಳಿ, ನಾ 3 ಆಫೀಸರ್ಸ್ ಹೇಳೀನಿ. ಯಾವ್ದಾರ ರೈತ ಆತ್ಮಹತ್ಯೆ ಆಯ್ತು ಅಂದ್ರೆ ನೀವು ಒಂದೇ ಪಟ್ಟಿಗೆ ಅವರು ಅರ್ಜಿ ಕೊಡ್ಬೇಕಂತ ಕಾಯಬೇಡ್ರಿ. ಅವು ಉದಾಹರಣೆಗಳು ಬಂದವು. ಪಾಪ 3 ತಿಂಗಳ ನಂತರ 6 ತಿಂಗಳ ಅರ್ಜಿ ಕೊಟ್ಟು ತೊಂದರೆ ಆದಂಥ ಉದಾಹರಣೆ ಅದಾವು. ಸ್ಟ್ರೈಕ್ ಮಾಡಿರ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಒಬ್ಬ ರೈತನ ಆತ್ಮಹತ್ಯೆ ಎಲ್ಲ ರಿಪೋರ್ಟ್ ಆಯ್ತು ಅಂದರೆ ಕೂಡಲೇ ನೀವು ಸಂಖ್ಯೆ ಕಮ್ಮಿ ಅರ್ಜಿ ಸಂಗ್ರಹಿಸಿ ಅವ್ರಿಗೆ ಸಹಾಯ ಮಾಡುವಂಥ ಒಂದು ಕೆಲಸ. ಬೇರೆ ಯಾವುದೇ ಸಂದರ್ಭದಲ್ಲಿ ಪಾಪ ಈಗ ನಮ್ಗೆ ಮಾನವೀಯ ಕಳಕಳಿಯ ಮುಖ್ಯಮಂತ್ರಿ ಸಿಕ್ಕಾರ ನಮ್ಗೆ. ಈಗ ಬೈ ಚಾನ್ಸಿಗೆ ನಾವು ಎಲ್ಲರ ಇವತ್ತು ಹೊಂಡದಾಗ ಹುಡುಗರು ಬಂದು ಸಾಯ್ತಾವು ಅಥವಾ ಏನಾರು ಆಗಿ ಅಸ್ವಾಭಾವಿಕವಾಗಿ ಸತ್ತೋಗ್ರಲ್ಲಿ ಅವ್ರಿಗೆ ಕಣ್ಣು ಮುಚ್ಕೊಂಡು ನಾವು ಹೋಗಿ ಇಟ್ಕೊಳ್ಳಿ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಸುಮಾರು ಈಗಾಗಲೇ ನಾವು 17-18 ಕೇಸ್ಗಳಲ್ಲಿ ಆ ರೀತಿ ಕೊಡ್ಸೀವಿ. ಈಗ 3 ನಿನ್ನೆ ರೆಡಿ ಬಂದವು. ಇನ್ನು 3 ಚೆಕ್ಕನ್ನು ಈಗ ನಾನು ನಡೆದಾಗ ಹಳ್ಳಿಗಳಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಮುಟ್ಸೋಂಥ ವ್ಯವಸ್ಥೆ. ಇನ್ನೂ ಎಲ್ಲಕ್ಕಿಂತ ಮುಖ್ಯ ನಮ್ಮ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ. ಬಹುಶಃ ಮುಖ್ಯಮಂತ್ರಿಗಳು ಪರಿಹಾರ ನಿಧಿನ ಅವ್ರಿಗೆ ಬಂದಂಥವ್ರಿಗೆ ಸಹಾಯ ಮಾಡೋಕ್ಕೆ ನಾವೆಲ್ಲ ಅತ್ಯಂತ ಮುಂದಿದ್ದೀವಿ. ಯಾರು ತಂದು ಕೊಟ್ಟರು ಒಂದು 3 ಲಕ್ಷ ರೂಪಾಯಿ ಬಿಲ್ ಕೊಟ್ರಂದ್ರೆ 30% ಅವ್ರಿಗೆ ಅದನ್ನು ಅವ್ರಿಗೆ ಅಮೌಂಟ್ ಇಮಿಡಿಯೇಟ್ CM ರಿಲೀಫ್ನಿಂದ
ಕೊಡಿಸೋ ವ್ಯವಸ್ಥೆ ಅಂತ ಮಾಡ್ತೀವಿ. ಅದರಲ್ಲೂ ನಮ್ಮ ಕ್ಷೇತ್ರ ಭಾಳ ಮುಂದಿದೆ. ಬಹುಶಃ ಅದ್ರ ಪರಿಹಾರ ಕೊಡಿಸೋ ಸಂದರ್ಭದಲ್ಲಿ ಬಹುಶಃ ಯಾವುದೇ ಇಲ್ಲ ಅದು ಇದು ಅಂತಲ್ಲ, ಬಹುಶಃ ಏನೋ ಬಂದರೂ ಸಹ ಅವನು ಕೂಡಲೇ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ. ಎಸ್ ಸರ್, ಆರಂಭದಲ್ಲೇ ನೀವು ಅಂದ್ರೆ ಮಧ್ಯೆ ಕೇಳ್ತಾ ಇದ್ರಿ, ಒಬ್ಬ ಪ್ರಾಮಾಣಿಕ ಶಾಸಕ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಸಚಿವರ ಬ್ಯಾಡ್ ಇಲ್ಲಿ ಅಂತ. ಆದರೂ ಕೇಳ್ತಾ ಇದ್ದೀನಿ, ಸಚಿವಾಕಾಂಕ್ಷಿ ಹೌದಾ ಅಲ್ವಾ? ಇಲ್ಲ 100ಕ್ಕೆ 100 ಇಲ್ಲ. ಹಾಂ, ನಾನು ನನ್ನ ಜಿಲ್ಲೆಯ ಶಾಸಕ ಹಿರಿಯರಿಗೆಲ್ಲರೂ ಹೇಳೀನಿ, ನೀವು ಯಾರಾದರೂ ಆಗ್ರಿ ಬೇಕಾದ್ರೆ ಸಹಿ ಮಾಡಿಕೊಡು ಅಂದ್ರೆ ಕೊಡ್ತೀನಿ ಅಂತ ಹೇಳಿ. ಏನ್ ಸರ್ ಇದು? ಯಾಕೆ ಈ ಅವಶ್ಯಕತೆ ಇಲ್ಲ. ನನ್ನ ತಂದೆ ಸ್ಪೀಕರ್ ಇದ್ರು, ಹೌದ್ರಿ, ಅವರು ಮಂತ್ರಿ ಇದ್ರು, BC ಪಾಟೀಲ್ನು ಮಂತ್ರಿ ಇದ್ರು. ಇವ್ಯಾವ ನಮಗೆ ಲಾಭದಾಯಕ ಅಂತ ಅನಿಸಿಲ್ಲ. ಏನು ಲಾಭದಾಯಕ ಅಂತದ. ಈಗ ನಾವು ಒಂದೊಂದು ದಿವಸ 4 ಜನ ಕಳ್ಕೊಂತೀವಿ. ಈಗ ನಾವು ಸರಳವಾಗಿ ಸಿಗ್ತೇನೆ ಎಲ್ಲರಿಗೂ. ಈಗ ಒಬ್ಬ ಬಂದು ಕುಂದಿರ್ತಾನ, ಸಲ ನೀವು ಮಿನಿಸ್ಟರ್ ಆಗ್ಬೇಕ್ರಿ, ನೀವು ನಿಗಮ ಆಗ್ಬೇಕ್ರಿ ಅಂತಾರೆ. ಕರೆಕ್ಟಪ್ಪ ಈಗ ಅಂದಿ, ಇನ್ನೊಂದು ತಿಂಗಳ ನಂತರ ನಾನು ನಿನ್ನ ಕೈ ಸಿಗಲ್ಲ, ಒಂದು ದಿವಸ ಬರ್ತೀನಿ, ನಮ್ಮ MLA ಕೈಗೆ ಸಿಗಲ್ಲ ಅಂತೀಯಲ್ಲ ನೀನು ಅಂದೆ, ಅಂತೇನ್ರಿ ಅಂತ ಮಸ್ಬಿಡ. ನೀ ಅಂತಿ ಅಂತ ನನ್ಗೆ ಮುಂಚೆ ಗೊತ್ತಾಗೈತಿ, ಅಲ್ಲೇ ಒಲೆ ಅಂತ. ಅಂದ್ರೆ ಕೆಲಸ ಮಾಡೋಕೆ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಅಲ್ಲ. ಆಮೇಲೆ ನಮ್ದು ಮೇನ್ ಗುರಿ ಶಾಸಕನಾಗಿ ಕೆಲಸ ಮಾಡ್ಬೇಕಾಯ್ತು. ನಾವು ಅದ್ರ ಹೆಚ್ಚಿಗೆ ಅಪೇಕ್ಷೆ ಪಡುವಂತ ಅವಶ್ಯಕತೆ ನಮಗಿಲ್ಲ. ಈಗಿನ ದಿನಮಾನದಾಗ ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ ಇದೊಂದು ದೊಡ್ಡ ಸವಾಲು, ಯಾವುದು ಮಂತ್ರಿಗಳನ್ನ ಆರಿಸೋದು. ಈಗ ನಾವು ಹಾವೇರಿ ಜಿಲ್ಲಾದ ಮಂತ್ರಿ ಮಾಡ್ಕೊಂಡ್ರೆ ಶಿವಣ್ಣವ್ರು ಸೀನಿಯರ್ ಇದ್ದಾರೆ, ನಮ್ಮ ಉಪಸಭಾಧ್ಯಕ್ಷರು ರುದ್ರಪ್ಪ ಲಮಾಣಿ, ಒಬ್ಬರೊಬ್ಬ ಸಿಂಗಲ್ ಲಮಾಣಿ MLA, ಮಾನೆಯವರು ಮರಾಠ ಕಮ್ಯುನಿಟಿಯಿಂದ ಬಂದವರು, ಅವರು 3 ಸಲ ಆಗಿದಂಥವ್ರು. ಇವ್ರಿಗೆಲ್ಲ ಅವಕಾಶ ಸಿಗಲಿ ಅನ್ನೋದು. ಈಗ ನಂದು 66, ಮತ್ತು ನಾನು ಈ ವಯಸ್ಸಿನ ಮತ್ತು ನಾನು MLA ಮಿನಿಸ್ಟರ್ ಆಗಿ ಮಾಡೋದ್ರಾಗ ಏನೈತಿ? ಏನ್ ಸರ್ ಹಂಗಂದ್ರೆ ಇಲ್ಲ, ಈಗ ಓಕೆ, ಯು ಆರ್ ಡೂಯಿಂಗ್ ಗುಡ್ ಜಾಬ್ ಅಂತಿರುವಾಗ ಯಾಕೆ ಅಂತ ಅಷ್ಟೇ. ಸ್ನೇಹಿತರೆ, ರಟ್ಟಿಹಳ್ಳಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಜನಜೀವನ ಇದೆ, ಜನರು ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ, ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಯಾವ ರೀತಿ ಹರಸಾಹಸ ಪಡ್ತಾ ಇದ್ದಾರೆ, ಅಥವಾ ಜನರ ಬದುಕಿಗೆ ಪೂರಕವಾಗಿ ಈ ಕ್ಷೇತ್ರದ ಶಾಸಕರು ನಿಜವಾಗ್ಲೂ ಸ್ಪಂದಿಸ್ತಾ ಇದ್ದಾರಾ? ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಹೀಗೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಶಾಸಕರ ರಾಜಕಾರಣ ಅಥವಾ ಅವರ ಕರ್ತವ್ಯ ಅಥವಾ ಅವರ ಸೇವೆ ಇದೆಯಾ ಅನ್ನುವ ನಿಟ್ಟಿನಲ್ಲಿ ಈ ಕ್ಷೇತ್ರದ ಮತದಾರ ಪ್ರಭುಗಳನ್ನು ಕೂಡ ಮಾತನಾಡ್ತಾ ಇದ್ದೀವಿ. ಅಣ್ಣ, ಏನ್ ಹೆಸರು ನಿಮ್ದು? ನಮ್ಮ ಹೆಸರು ದಯಾನಂದ್ ಅಂತ. ದಯಾನಂದ್, ಏನ್ ಮಾಡ್ಲಿಕ್ಕೆ? ಆಟೋ ಚಾಲಕರು. ಆಟೋ ಚಾಲಕರಿ, ಹೆಂಗ್ ಜೀವನ ಚಲೋ ನಡೆದ? ನಡೀತೈತ್ರಿ. ಏನೇನ್ ಆಗ್ಬೇಕ್ರಿ? ಏನ್ ಕೆಲಸ ಆಗ್ಬೇಕು ನಿಮ್ಗೆ? ಭಾಳ ಇದೇವ್ರಿ. ನಾವು ಏನೇನ್ ಆಗ್ಬೇಕ್ರಿ ಅಂತ ಎಕ್ಸಾಂಪಲ್ ಕೊಡ್ರಲ್ಲ. ಎಕ್ಸಾಂಪಲ್ ಏರಿಯಾದಲ್ಲೆಲ್ಲ ರೋಡ್ ಎಲ್ಲ ಆಗ್ಬೇಕು. ಆಮೇಲೆ ಡ್ರೈನೇಜ್ ಬಂತು, ಅದು ಬಂದಾಯ್ತು. ಅದೆಲ್ಲ ಬಂದಾಗಿತ್ತು, ಓಪನ್ ಮಾಡ್ಬೇಕು ಅದನ್ನೆಲ್ಲ. ಕೆಲಸ ಬರೋಬ್ಬರಿ ಅದಾವು. ಸರ್ ನಮಸ್ಕಾರ, ನಮ್ಮ ಹೆಸರು ವಿನಯ್ ಪಾಟೀಲ್ ಅಂತ ಹೇಳಿ. ವಿನಯ್ ಪಾಟೀಲ್, ಏನ್ ಮಾಡ್ಕೊಂಡಿದ್ದೀರಿ? ನಾವು ಸೋಷಿಯಲ್ ಸರ್ವಿಸ್ ಮಾಡ್ತೀವಿ. ಸೋಷಿಯಲ್ ಸರ್ವಿಸ್ ಮಾಡ್ತೀವಿ. ನಿಮ್ಮ ಕ್ಷೇತ್ರ ಏನ್ ಡೆವಲಪ್ಮೆಂಟ್ ಕಾಣಬೇಕಾಗಿದೆ? ನಮ್ಮ ಕ್ಷೇತ್ರ ಈಗ ನೀರಾವರಿ ಇಲಾಖೆ, ರೈತರಿಗೆ ನೀರಾವರಿ ಒದಗಿಸ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು, ಈಗಾಗಲೇ ಮಾಜಿ ಶಾಸಕರಾದಂಥ BH ಬನ್ನಿಕೋಡ್ರವರು ಅವ್ರದ್ದೇ ಆದ ಒಂದು ಮುಂಚೂಣಿಯಲ್ಲಿ ಹೋರಾಟಗಳನ್ನು ಮಾಡಿ ತುಂಗಾ ಮೇಲ್ದಂಡೆ ಯೋಜನೆಯನ್ನು ತಗೊಂಬಂದಿದ್ದಾರೆ. ತುಂಗಾ ಮೇಲ್ದಂಡೆಯಿಂದ ಸುಮಾರು ನಮ್ಮ ಹಿರೇಕೆರೂರು ಮತ್ತು ರಟ್ಟಹಳ್ಳಿ ತಾಲೂಕಿನ 32,000 ಎಕರೆಗೆ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ BH ಬನ್ನಿಕೋಡು ಸಾಹೇಬರು ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ನಮ್ಮ UB ಬಣಕಾರ್ ಸಾಹೇಬರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಹಿಂದಿನ ಸರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಸುಮಾರು 5 ನೀರಾವರಿ ಯೋಜನೆಗಳನ್ನು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚು ಕಡಿಮೆ ನಮ್ಮಲ್ಲಿ ನೀರಾವರಿ ಆಲ್ಮೋಸ್ಟ್ ಅರ್ಧದಷ್ಟು. ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ ಸರ್? ಏನ್ ಆಗ್ಬೇಕಾಗಿದೆ ಈಗ ನಾನು ಒಂದು ಈ ಕೆಲಸ ಇನ್ನು ಉಳಿದ ಅವಧಿಯಲ್ಲಿ ಇಂಥ ಕೆಲಸ ಮಾಡಿದ್ರೆ ಚಲೋ ಐತೆ ಅಂತ ಯಾವ್ದು? ಸೊ ನಮ್ಮಲ್ಲಿ ಏನು ಆಗ್ಬೇಕಾಗಿರ್ತಕ್ಕಂಥದ್ದು, ನಮ್ಮಲ್ಲಿ ಔದ್ಯೋಗಿಕವಾಗಿ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ. ಅದು ನಮ್ದು ಉದ್ದೇಶ, ನಂದು. ಯಾಕಂದ್ರೆ ನನ್ನ ಒಂದು ಜೀವನದಲ್ಲಿ ಮೊದಲನೇ ಅಜೆಂಡಾ ಒಂದು ಕೈಗಾರಿಕೆಗಳಿಗೆ ಉತ್ತೇಜನವನ್ನ ಕೊಡಬೇಕಾಗಿದೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳು ನಮ್ಮಲ್ಲಿ ಸಾಕಷ್ಟು ಇದ್ದಾವೆ. ಅದನ್ನು ಒದಗಿಸಿಕೊಡ್ಲಿಕ್ಕೆ ನಮ್ಮ ಎಲ್ಲ ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ತುಂಬ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕೈಗಾರಿಕಾ ಉದ್ಯಮಗಳಿಗೆ ಇಲ್ಲಿ ತುಂಬ ಒಂದು ಅವಕಾಶಗಳಿದೆ. ಬಂದರೆ ನಾವು ಮನಸ್ಸು ಇಚ್ಛೆ ಸ್ವಾಗತ ಮಾಡ್ತೇವೆ. ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನ ಒದಗಿಸಿಕೊಡ್ತೇವೆ, ಸಹಕಾರ ಕೊಡ್ತೇವೆ. ನಮ್ಮ ಅಣ್ಣರ ನಮಸ್ಕಾರ, ಏನ್ ತಮ್ಮ ಹೆಸರು? ಹಿರಣ್ಣ ಬಣಕಾರ್ ಅಂತೇಳಿ. ಹಿರಣ್ಯಪ್ಪ,
ಈರಣ್ಣ ಬಣಕ ಹಿರಣ್ಣ ಬಣಕಾರ್ ಏನ್ ಮಾಡತ್ತೀರಿ? ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡಿದ್ರೆ ಹೆಂಗ್ ನಡೆದವ್ರಿ ವ್ಯವಸಾಯ? ಚೆನ್ನಾಗಿದೆ, ಪರವಾಗಿಲ್ಲ, ಚಲೋ ಅದರಿ. ಚೆನ್ನಾಗಿದೆ. ಇಲ್ಲಿ ನೀವು ಹಿರೇಕೆರೆ ಮತ್ತಾರ? ಹಾ, ಹಿರೇಕೆರೆ ಮತ್ತಾರ. ಹೆಂಗೈತ್ರಿ ಊರು? ಊರಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾವಲ್ರಿ ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಪಂಚಾಯತಿ ಮಟ್ಟದಲ್ಲಿ ಏನ್ ಸಮಸ್ಯೆಗಳನ್ನ ಸರಿಪಡಿಸಬೇಕು ಅವ್ನು ಸರಿಪಡಿಸ್ತಾರೆ. ಶಾಸಕರ ಗಮನಕ್ಕೆ ನೆಕ್ಸ್ಟ್ ಬಂದಾಗ ಶಾಸಕರ ಹಂತದಲ್ಲಿ ಏನು ಸಮಸ್ಯೆಗೆ ಪರಿಹಾರ ಸಿಗಬೇಕು ಸಿಗುತ್ತೆ. ಏನ್ ತೊಂದರೆ ಇಲ್ರಿ. ಸದ್ಯಕ್ಕಂತೂ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ 2 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮಗೆ ಶಾಂತ ವಾತಾವರಣ ಇದೆ. ಶಾಂತ ವಾತಾವರಣ ಇದೆ. ಶಾಂತ ವಾತಾವರಣ ಸಾಕ್ರಿ, ಏನ್ ತೊಂದರೆ ಇಲ್ಲ. ಓಕೆ. ಏನ್ರಿ ಇಲ್ಲಿ ಏನೇನ್ ಚಲೋ ಆಗೈತ್ರಿ ಇಲ್ಲಿ ಶಾಸಕರು ಬಂದ್ಮೇಲೆ ಕೆಲವು ತುಂಬಾ ಹಳೆವು ಬಾಕಿ ಇದ್ದಂತ ಕೆಲಸಗಳು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಹೌದ್ರಿ? ಅಭಿವೃದ್ಧಿ ಬಹಳ ಚೆನ್ನಾಗಿದೆ. ಏನ್ರಿ ಅಭಿವೃದ್ಧಿ ಎಲ್ಲ ಏನೇನ್ ಮಾಡಿ? ರೋಡ್ ಮಾಡಿದ್ದಾರೆ, ಕೆಲವು ದೇವಸ್ಥಾನಗಳಿಗೆ ಅನುದಾನವನ್ನು ತಂದು ಹಾಕಿದ್ದಾರೆ. ಮೇನ್ ಅದ ಬೇಕಾಗಿರೋದು ದೇವಸ್ಥಾನಗಳಿಗೆ ಕೊಟ್ಟರು ನಮ್ಮ ಶಾಸಕರಿಗೆ. ನಾವು 5 ವರ್ಷದಾಗ ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂತ ಹೊಂಟಿದ್ದಾರೆ ನಮ್ಮ ಸರ್ಕಾರದ ಚೆನ್ನಾಗಿ ಬಂದಾಗಿಂದ. ಚಲೋ ಐತ್ರಿ, ಚೆನ್ನಾಗಿದೆ. ಇನ್ನು ಏನೇನ್ ಆಗ್ಬೇಕ್ರಿ ಕೆಲಸ ಇಲ್ಲಿ? ಈಗ ಶಿಕ್ಷಣ ಬೇಕಾಗೈತಿ. ಶಿಕ್ಷಣ ಬೇಕಾ ಹುಬ್ಳಿ, ಬೆಳಗಾವಿ, ಶಿವಮೊಗ್ಗ ಅಲ್ಲಿ ಹೋಗ್ಬೇಕಾಗಿತ್ತು. ಈಗ ಇಲ್ಲೇ ನಮ್ಮ ತಾಲೂಕಿಗೆ ಮಾಡಿಕೊಟ್ಟಾಗ ನಮ್ಮ ಶಾಸಕರಿಗೆ ತುಂಬಾ ಧನ್ಯವಾದಗಳು. ಓಕೆ. ಅಭಿವೃದ್ಧಿ ಅನ್ನೋದು ನಿರಂತರ, ಇಷ್ಟಾತ್ರಿ ಸಾಕು ಅನ್ನೋಂಗಿಲ್ಲ. ಇನ್ನು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆಲ್ಲ ಸುಸಜ್ಜಿತವಾದಂಥ ದವಾಖಾನೆ ಆಸ್ಪತ್ರೆ ಎಲ್ಲ ಅದಾವ್ರಿ? ಇವಾಗ ಮೊದಲನೇ ಆದ್ಯತೆ ಆರೋಗ್ಯ ಇಲಾಖೆದು ನೀವು ಕೇಳಿದ ಭಾಳ ಒಳ್ಳೆಯ ಕ್ವಶನ್. ಇವತ್ತು ಗ್ರಾಮೀಣ ಮಟ್ಟದಲ್ಲಿ PSCಗಳಲ್ಲಿ ವೈದ್ಯರುಗಳಿಗೂ ಇವತ್ತು ಮತ್ತೆ ಅವಕ್ಕೆ PSCಗಳಿಗೆ ಹೋಗ್ಲಿಕ್ಕೆ ಒಂದು ಸುಸಜ್ಜಿತವಾದ ರಸ್ತೆ ಅವಶ್ಯಕತೆ ಇದೆ. ಅದನ್ನು ಕೂಡ ಇವತ್ತು ನಮ್ಮ ಶಾಸಕರು ತಮ್ಮ ಒಂದು ಸುದೀರ್ಘ ಒಂದು 40 ವರ್ಷಗಳ ರಾಜಕೀಯ ಜೀವನವನ್ನು ಈ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಮನೆಗೂ ಕೂಡ ಅಡ್ಡಾಡಿರೋದ್ರಿಂದ ಈಗ ಯಾವುದೇ ಊರಿಗೆ ಹೋದ್ರೂ ಆ ಊರಿನ ಸಮಸ್ಯೆಗಳನ್ನು ಅರಿತುಕೊಂಡಿರೋದ್ರಿಂದ ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಅಲ್ಲಿನ ಮೂಲಭೂತ ಸೌಕರ್ಯಗಳಿಗಿರ್ಬೋದು, ರಸ್ತೆಗಳಿರ್ಬೋದು, ಏನೇ ಒಂದು ವಿಷಯವನ್ನು ನಾವು ಅವರ ಗಮನಕ್ಕೆ ನಾವು ಮುಖಂಡರುಗಳು ತರೋದಕ್ಕಿಂತ ಮುಂಚೆನೇ ಅವರಿಗೆ ಅದು ಮನದಟ್ಟಾಗಿರುತ್ತದೆ. ಇವತ್ತು ಕೂಡ ನಮ್ಮ ಅವಳಿ ತಾಲೂಕಿನಲ್ಲಿ 2 ತಾಲೂಕಿನಲ್ಲಿ ಒಂದು 123 ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ರೋಡ್ SSTP ರೋಡ್ ನಮ್ಮಲ್ಲಿ ಭಾಳ ಹಾಳಾಗಿತ್ತು. ಇವತ್ತು SSTP ರೋಡ್ ಮಾಡ್ತಾ ಇದ್ದಾರೆ. ಸರ್ವಜ್ಞ ಎತ್ತ ನೀರಾವರಿ ಯೋಜನೆಯನ್ನು ಹಿಂದಿನ ಸರ್ಕಾರ ಅನುಷ್ಠಾನಗೊಳಿಸಿರ್ಬೋದು. ಇವತ್ತು ಅದನ್ನು ಮುಂದುವರೆದ ಕಾಮಗಾರಿಯನ್ನೇ ಎಲ್ಲ ಕೆರೆಗಳು ತುಂಬಿಸುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಶಾಸಕರು ಭಾಳ ಮುತುವರ್ಜಿಯಿಂದ ನೀರಾವರಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಭಾಳ ಒಂದು ಮುತುವರ್ಜಿ ವಹಿಸ್ಕೊಂಡು ಇವತ್ತು ಆ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ನಿರಂತರವಾದಂಥ ಒಂದು ನಮ್ಮ ಅವರ ಒಂದು ಸಂಬಂಧ ಹೆಂಗಿದೆಯಪ್ಪ ಅಂದ್ರೆ ಇವತ್ತು ಒಂದು ಕುಟುಂಬತರ ಸಂಬಂಧ ಇದೆ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಅವಿನಾಶ್ ಪೂಜಾರ್ ಅಂತಾರೆ. ಹೌದ್ರಿ? ಹೌದು. ಆರಾಮದಿರಿ? ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ನಾವು ಆರಾಮದಿವ್ರಿ. ಹೆಂಗೈತ್ರಿ ನಿಮ್ಮ ಇದೇ ಊರ ನೀವು? ಹೌದೌದು, ಇದೇ ಊರು, ಲೋಕಲ್. ಹೌದ್ರಿ? ಹೌದು. ಹೆಂಗೈತ್ರಿ ಊರು? ಊರು ಭಾಳ ಚೆನ್ನಾಗೈತ್ರಿ. ಏನ್ ಚೆನ್ನಾಗೈತ್ರಿ? ಕ್ಷೇತ್ರಕ್ಕೆ ಒಳ್ಳೆ MLA ಸಿಕ್ಕಾರ. ಹೌದ್ರಿ? ಹೌದು. ಒಳ್ಳೊಳ್ಳೆ ವರ್ಕ್ಗಳು ನಡೀತಾ ಇದಾವೆ. ಗ್ಯಾರಂಟಿಯಿಂದ ಜನ ಸೋತೋಗ್ಯಾರ ಅಂತ ಯಾರು ಟೀಕೆ ಮಾಡಬಹುದು. ಇವತ್ತು ಗ್ಯಾರಂಟಿಯಿಂದ ಏನು ಸೋತಿಲ್ಲ, ನಾವು ಗ್ಯಾರಂಟಿಯಿಂದ ಗೆದ್ದಿದ್ದೀವಿ. ಗ್ಯಾರಂಟಿ ಯಾಕೆ ಕೊಡಬೇಕು ಅನ್ನೋದ್, ಯಾಕೆ ಕೊಡ್ತಾರ ಅನ್ನೋದಕ್ಕಿಂತ ಎಷ್ಟೋ ಜನ ಬಡವ್ರಿಗೆ ಇವತ್ತು ಹೆಲ್ಪ್ ಆಗ್ತೈತಿ. ಅದ್ರ ಜೊತೆ ಅಭಿವೃದ್ಧಿ ಆಗ್ತೈತಿ. ನಮಗೆ ನಮ್ಮ ಸಾಹೇಬ್ರು ಇವತ್ತು ಅಭಿವೃದ್ಧಿನೂ ಮಾಡಿದ್ದಾರೆ. ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಅನ್ನರಾಮಯ್ಯ ಅಂತ ಅವ್ರಿಗೆ ಸುಮ್ಮನೆ ಹೇಳೋದಿಲ್ಲ. ಅವ್ರು ನಮಗೆ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ 200 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಇವತ್ತೆಲ್ಲ ಜನರಿಗೆ ಹೆಲ್ಪ್ ಆಗ್ತೈತಿ. ನಮ್ಮ ತಾಲೂಕು ಒಳಗಡೆ ಇವರು ಸರಳ ಸಜ್ಜನಿಕ ವ್ಯಕ್ತಿ ನಮ್ಮ ಸಾಹೇಬ್ರು, UB ಬಣಕಾರ್ ಸಾಹೇಬ್ರು. ಅಂತ MLA ಅವ್ರು ಸಿಗ್ಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡೇವೆ ಅಂತ ನಮ್ಮ ಅನಿಸಿಕೆ. ನಿಮ್ಗೆ ಖುಷಿ ಅದ? ಏನ್ ನಿಮ್ಮ ಹೆಸರು? ರಕ್ಷಿತಾ ಬಜನ್. ರಕ್ಷಿತ್, ಏನ್ ಮಾಡ್ತಾ ಇದ್ರಿ? ನಾನು B.Ed ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಚಲೋ ನಡೀತಾ ಅದ? ಹಾ, ಚೆನ್ನಾಗಿ ನಡೀತಾ. ಹೆಂಗೆ ಶಿಕ್ಷಣ ಹೆಂಗದರಿ? ಎಜುಕೇಶನ್ ಎಲ್ಲ? ಎಜುಕೇಶನ್ ಎಲ್ಲ ಚೆನ್ನಾಗಿದೆ. ಆಕ್ಚುಲಿ ಇಲ್ಲಿ ಹಂಸಬಾವಿ ಎಲ್ಲ ಬಹಳ ಸುತ್ತಮುತ್ತ ಹಳ್ಳಿಯವರೆಲ್ಲ ಆಲ್ಮೋಸ್ಟ್ ಇಲ್ಲೇ ಬರೋದು. ಇಲ್ಲಿ CS ಕ್ಯಾಂಪಸ್ ಏನಿತ್ತು, ಆಮೇಲೆ ಮತ್ತೆ ಅಲ್ಲಿ STJ ಕಾಲೇಜ್ ಅಂತ ಇದೆ, ನಮ್ದು STJ ಕಾಲೇಜು. ಮತ್ತೆ CS ಕ್ಯಾಂಪಸ್ಗೆ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲೇ ಬರೋದು. ಚೆನ್ನಾಗಿದೆ ಹಂಗೆ ಎಜುಕೇಶನ್. ಆಮೇಲೆ ಟ್ರಾವೆಲಿಂಗ್ದು ಅದು ಕೂಡ, ಟ್ರಾನ್ಸ್ಪೋರ್ಟೇಷನ್ ಅದು ಚೆನ್ನಾಗಿದೆ. ಚೆನ್ನಾಗಿದೆ. ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಮಾಡಿದ್ರಿ? ಹಾ, ವೋಟ್ ಮಾಡಿದ್ವಿ. ಹೌದ್ರಿ? ಹೆಂಗದರಿ ಕ್ಷೇತ್ರ? ಕ್ಷೇತ್ರ ಚೆನ್ನಾಗಿದೆ. ಹೆಂಗೆ ಇಲ್ಲಿ MLA ಎಲ್ಲ ಜನರ ಕೈಗೆಲ್ಲ ಸಿಗ್ತಾರೆ ಅನ್ಸುತ್ತಾ? ಯಾವ್ದಾದ್ರು ಫಂಕ್ಷನ್ಸ್ ಇತ್ತು ಅಂತಂದ್ರೆ ಸಿಗ್ತಾರೆ ಬಂದು. ಸಿಗ್ತಾರೆ, ನಾವು ನೋಡ್ತೇವೆ. ಅದು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅನಿಸ್ತದೆ. ಓಕೆ. ಈಗ ಶಾಸಕರಿಗೆ ಈ ಮೂಲಕ ಏನ್ ಹೇಳ್ತೀರಾ ನೀವು? ಏನ್ ಕೆಲಸ ಆಗ್ಬೇಕು ಅಂತ ಹೇಳ್ತೀರಿ? ಇದಾದ್ರೆ ಒಳ್ಳೇದು, ಇನ್ನು ಬಾಕಿ ಉಳಿದದ, ಇದನ್ನ ಮಾಡಿದ್ರೆ ಒಳ್ಳೇದು ಅಂತ ನಿಮ್ಮ ಪರವಾಗಿ ಏನ್ ಹೇಳ್ತೀರಿ? ಅಂದ್ರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ನಗರ ಹತ್ರ ಅವರು 5 ವರ್ಷ ಆಯ್ತು ಸ್ಯಾಂಕ್ಷನ್ ಆಗಿ ಇದು ಮಾಡಿಸೋದು, ಪಾರ್ಕ್ ಮಾಡಿಸೋದು. ಇನ್ನೂ ಅದು ಹಾಗೆ ಉಳ್ಕೊಂಡೈತಿ. ಸೊ ಅದನ್ನ ಪಾರ್ಕ್ ಮಾಡಿಸ್ಬೇಕು. ಆಮೇಲೆ ಮತ್ತೆ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಆಮೇಲೆ ವಾಟರ್ ಫೆಸಿಲಿಟೀಸ್ ಅದೆಲ್ಲ, ಎಲೆಕ್ಟ್ರಿಸಿಟಿ ಅದೆಲ್ಲ ಕರೆಕ್ಟ್ ಆಗಿದೆ. ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಯಾವುದು ಹಿಂಗೆ ಕ್ಷೇತ್ರ ಇಲ್ಲ.
ನೋಡ್ಬೇಕು ಹೋಗ್ಬೇಕು ಅಂತ ನಂದು. ಸೊ ಅದು ಒಂದ್ ಸ್ವಲ್ಪ ಇಂಪ್ರೂವ್ ಆಯ್ತು ಅಂತಂದ್ರೆ ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ದತ್ತಾತ್ರೇಯ ರಾಯ್ಕರ್. ಸರ್ ಇಲ್ಲಿ ಏನೇನು ಇಶ್ಯೂಸ್ ಅದಾವು, ಏನು ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗಿದೆ, ಇನ್ನು ಏನೆಲ್ಲ ಸರಿ ಹೋಗ್ಬೇಕಾಗಿದೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಜನತೆ ಗಮನದಲ್ಲಿ ಇಟ್ಕೊಂಡು ಏನಾದ್ರು ಹೇಳ್ಬೋದಾ? ಸರ್ವೇ ಸಾಧಾರಣ ಕರ್ನಾಟಕ ರಾಜ್ಯ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಎಲ್ಲ ಕೆಲಸಗಳು ಆಗಿದ್ದಾವೆ, ಇನ್ನು ಕೆಲಸಗಳು ಇದ್ದಾವೆ. ಆದರೆ ಶಾಸಕರು ಕಳೆದ 30 ವರ್ಷದಿಂದ ಹಿಂದೆ ಬಂದಂಥ ಸರ್ಕಾರದ ಜೊತೆಗೆ ತಾಲೂಕಿನ ಶಾಸಕರಾಗಿರ್ತಕ್ಕಂಥದ್ದು ಇವತ್ತು ಯು ಬಿ ಬಣಕಾರ್ ಅವರು ಆಡಳಿತ ಪಕ್ಷದ ಶಾಸಕರಾಗಿ ಯು ಬಿ ಬಣಕಾರ್ ಅವರು ಈ ಚುನಾವಣೆಯಲ್ಲಿ ವಿನ್ ಆಗಿದ್ದಾರೆ. ಈ ಸರ್ಕಾರದಿಂದ ನಾವೇನು ನಿರೀಕ್ಷೆಯನ್ನು ಪಟ್ಟಿದ್ದೀವಿ, ತಾಲೂಕಿಗೆ ಏನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದಿತ್ತು, ಅವು ಎಲ್ಲವೂ ಕೂಡ ಸರ್ಕಾರದ ಜೊತೆಗೆ ಸಚಿವರ ಜೊತೆಗೆ ನಿಕಟವಾದಂಥ ಸಂಪರ್ಕ ಇರುವುದರಿಂದ ತಾಲೂಕಿನ ಸಮಗ್ರ ಅಭಿವೃದ್ಧಿ ಯು ಬಿ ಬಣಕಾರ್ ಅವರಿಂದ ಆಗೇ ಆಗ್ತದೆ ಅನ್ನತಕ್ಕಂಥ ಭರವಸೆ ನಮ್ಮಲ್ಲಿದೆ. ನಮಸ್ಕಾರ. ನಮಸ್ತೆ ಹೆಸರು? ನಮ್ಮ ಹೆಸರು ಬೀರೇಶ್ ಅಂತ ಸರ್. ಬೀರೇಶ್, ಏನ್ ಮಾಡ್ಕೊಂಡಿದ್ರಿ? ನಾವು ಹೊಲ ಕೆಲಸ ಮಾಡ್ಕೊಂತ ಸಣ್ಣ ಪುಟ್ಟ ಗುತ್ತಿಗೆದಾರ ಕೆಲಸ ಮಾಡ್ತಾವೆ ಸರ್. ಕಾಂಟ್ರಾಕ್ಟರ್. ಹೆಂಗ್ರಿ ಎಲ್ಲ ಬಿಲ್ ಪಾಸ್ ಆಗ್ಯಾವ್ರಿ? ಆಗ್ತಾ ಇದಾವ ಸರ್, ಏನು ಸಮಸ್ಯೆ ಇಲ್ಲ, ಆಗ್ತಾ ಇದಾವ ಸರ್. ಭಾಳ ಸಮಸ್ಯೆ ಐತೆ ಅಂತಾರ? ಇಲ್ಲ ಸರ್, ಈಗ ಎಲ್ಲ ಮಾಡಿ ಬಿಲ್ ಮಾಡ್ತಾ ಪಾಸ್ ಇದಾರೆ ಆಗಲ್ಲಪ್ಪ ಈ ಸರ್ಕಾರದಾಗ ಅಂತಾರ. ಇಲ್ಲ ಸರ್, ಮಾಡ್ತಾ ಇದಾರೆ ಸರ್, ಮಾಡ್ತಾ ಇದಾರೆ ಸರ್. ಅಭಿವೃದ್ಧಿ ಅಂತ ಏನೇನ್ ಆಗಾಕುಂತವ್ರಿ? ಈಗ ರೋಡ್ ಅಭಿವೃದ್ಧಿ ಮಾಡ್ತಾ ಇದಾರೆ ಸರ್. ಈಗ ಮತ್ತೆ ಸ್ಕೂಲ್, ಈಗ ನಮ್ಮ ಸಾಹೇಬರು ಶಿಕ್ಷಣದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ರೈತರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆಗಳದಾವಲ್ಲ ಸರ್. ಅದು ಏನೇ ಇರಲಿ, ಕೃಷಿ ಇಲಾಖೆಗೆ ಸಮಸ್ಯೆಗಳಿದ್ರೆ ರೈತರಿಗೆ ರೈತರು ಹೇಳಿದ್ದೆಲ್ಲ ಬಗೆಹರಿಸಿ ಎಲ್ಲ ಸಚಿವರ ಲೆವೆಲ್ ಅಥವಾ ಮತ್ತು ಸಿದ್ದರಾಮಯ್ಯ ಲೆವೆಲಲ್ಲಿ ಹೋಗಿ ಅವರು ಕೆಲಸ ತೊಗೊಂಬಂದು ಅನುದಾನ ತಗೊಂಬಂದು ನಮ್ಮ ಕ್ಷೇತ್ರಗಳ ಅವಳಿ ತಾಲೂಕನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ರೈತರಿಗೆ ಸ್ಪಂದಿಸ್ತಾರೆ ಸರ್. ಎನಿ ಟೈಮ್ ಅವರು ಸರ್ ಏನ್ರಿ ಸಿಗ್ತಾರೆ ಸರ್, ಸರಳ ವ್ಯಕ್ತಿಗಳು ಸರ್ ಅವರು. ಅವ್ರ MLA ಅನ್ನೋದು ಇವತ್ತಿನ ವರ್ಷ ನಾವು ಸುಮಾರು 15 ವರ್ಷದಿಂದ ಅವ್ರ ಜೊತೆ ಇದ್ದಾರೆ ಸರ್. ನಾವು ಇವತ್ತು ಸಣ್ಣರಾದ್ರೆ ನಮ್ಮನ್ನೆಲ್ಲರನ್ನೂ ಒಂದು ಇದನ್ನ ಕರ್ಕೊಂಡು ನಮಗೊಂದು ಪಕ್ಷದಲ್ಲಿ ಅಥವಾ ಇದರಲ್ಲಿ ಅಥವಾ ಒಂದು ಸಣ್ಣ ಪುಟ್ಟ ಸ್ಥಾನಮಾನ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸ್ಯಾರ ಸರ್. ಸಾಲಿ ದವಾಖಾನೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದಾವೆ ಸರ್. ಆಗ್ತಾ ಸಾಲ ಇದಾವ ಇಲ್ಲ? ಅದಾವ, ಚೆನ್ನಾಗದಾವ ಸರ್, ಚೆನ್ನಾಗದಾವ ಸರ್. ಬೇರೆ ಇಲ್ಲಿಂದ ಬೇರೆ ಊರಿಗೆ ಹೊಚ್ಚದ ಇಲ್ಲ ಸರ್, ಹಾಗೇನಿಲ್ಲ ಸರ್. ನಮ್ಮ ದವಾಖಾನೆ ಚೆನ್ನಾಗಿ ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ ಸರ್. ಇನ್ನೂ 2 ವರ್ಷದಲ್ಲಿ ಇನ್ನೂ ಚೆನ್ನಾಗಿ ಮಾಡಿಸ್ತಾರೆ ಸರ್. ಮಾಡ್ತಾರೆ. ವಿಶ್ವಾಸ ಇದೆ ಸರ್. ಏನ್ ಹೆಸರು ನಿಮ್ದು? ನನ್ನ ಹೆಸರು ನಾಗನಗೌಡ ಪಾಟೀಲ್ ಅಂತ ಸರ್. ಯಾವ ಪಾಟೀಲ್? ಯಾವ್ದು ಇದೆ ಕ್ಷೇತ್ರ ರೀ? ರೆಟ್ಟಳ್ಳಿ ಕ್ಷೇತ್ರ. ಯಾರ್ರಿ ಶಾಸಕರು? ಯಾರ್ರಿ ಇಲ್ಲಿ? ನಮ್ಮ ಯು ಬಿ ಬಣಕಾರ್ ರೀ. ನೋಡ್ರಿ ಸರ್, ಈ ಸ್ನೇಹಿತರೆ ಯೋಚನೆ ಮಾಡ್ಬೋದು, ಅವ್ರು ಬರೀ ಯು ಬಿ ಬಣಕಾರ ಅನ್ಲಿಲ್ಲ, ನಮ್ಮ ಯು ಬಿ ಬಣಕಾರ ಅಂದ್ರು. ಅಂದ್ರೆ ನಿಮ್ಗೆ ಹೆಮ್ಮೆ ಅದ? ಹೌದು, ನಮ್ಮ ಹೆಮ್ಮೆ. ಕೆಲಸ ಮಾಡಕುಂತಾರ? ಹೌದ್ರಿ, ಅವ್ರು ಬಂದಿಂದಾನೆ ಎಲ್ಲ ಈಗ ಅಭಿವೃದ್ಧಿ ಹೊಂಟತ್ರಿ. ಏನ್ರಿ ಅಭಿವೃದ್ಧಿ ಅಂದ್ರೆ? ಅಭಿವೃದ್ಧಿ ನೀರು, ಕೆರೆದು ನೀರು ತುಂಬಿಸೋ ಇದ್ರದ್ದು, ಆಮೇಲೆ ರೋಡ್ಗಳು ಹೌದ್ರಿ, ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ರೈತರಿಗೆಲ್ಲ ಸಿಗ್ತಾರ? ರೈತರಿಗೆಲ್ಲ ಸಹಕಾರ ಮಾಡ್ತಾರೆ. ಹೌದ್ರಿ, ರೈತರು ಬಿಟ್ಟು ಏನಿಲ್ರಿ, ರೈತರಿಗೆ ಕೊಟ್ಟಾಗ ಇದು ಬೀಜ ಗೊಬ್ಬರ. ಹೌದೌದು, ಯಾವ್ದು ಹರಿಕುರಿ ಇಲ್ಲ. ಹೌದ್ರಿ, ಹೌದೆಲ್ಲ ಸರಳತೆ ಐತಿ. ಏನ್ ಸಮಸ್ಯೆ ಏನೈತ್ರಿ ಇಲ್ಲಿ? ಪ್ರಾಬ್ಲಮ್ ಏನದ? ಏನ್ ಸರಿ ಹೋಗ್ಬೇಕಿಲ್ಲ? ಸಮಸ್ಯೆ ಏನು ಅಂತದ್ ಏನಿಲ್ರಿ, ಸಮಸ್ಯೆ ಏನಿಲ್ಲ. ರೈತರದ್ದು ಸ್ವಲ್ಪ ಗೋವಿನ ಜೋಳದ, ಮೆಕ್ಕೆಜೋಳದ ಅದ ಬೆಲೆ ವಿತರಣೆ ಕಡಿಮೆ ಇದರಿಂದ ಅದಷ್ಟ ಸರಿ ಆಗ್ಬೇಕು. ಅದು ಸರಿ ಆಗುತ್ತೆ, ವಿಶ್ವಾಸ ಇದೆ. ನಮ್ಮ ಯು ಬಿ ಬಣಕಾರದಲ್ಲಿ ವಿಶ್ವಾಸ ಇದೆ. ನೆಕ್ಸ್ಟ್ MLA ಇವ್ರ ಆಗ್ಬೇಕಾ ಬೇರೆ ಬರ್ಬೇಕಾ? ನೆಕ್ಸ್ಟ್ ಇವರ ಖಂಡಿತ ಇವರ MLA ಆಗ್ತಾರೆ. ಹೌದ್ರಿ, ಥ್ಯಾಂಕ್ ಯು. ಏನ್ ಹೆಸರು ನಿಮ್ದು? ಮಂಜಪ್ಪ. ಏನ್ ಮಾಡ್ತೀರಿ? ನಾವು ರೈತರ ಕೆಲಸ ಮಾಡ್ತೇವ್ರಿ. ಪರಿಹಾರನ ಬಂದಿ ಅಲ್ಲಿ ನಾಟಕ. ಹೌದಾ? ಬಂದದಂತಾರ? ಬಂದಿಲ್ಲ ಹೋಗ್ರಿ. ಬೆಳೆ ವಿಮೆ ಅದಲ್ರಿ? ಬೆಳೆ ಸ್ವಲ್ಪ ಬಂದೈತಿ. ಮತ್ತೆ ಬಂದೈತಿ ಅಂತಾರ. ಹಾವೇರಿ ಮತ್ತು ಕೊಪ್ಪಳ 2 ಮತ್ತು 3ನೇ ಸ್ಥಾನ. ಎಕರೆಕ 2,000 3,000 ಹಾಕ್ಯಾರ ಆಟ. ಮತ್ತಿನ್ ಬೇರೆ ಗ್ಯಾರಂಟಿ ಯೋಜನೆ ಎಲ್ಲ ಯಾವೆಲ್ಲ ಮನೆ ಹೆಣ್ಮಕ್ಳಿಗೆಲ್ಲ 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಾಕಲ್ಲ. ಹೌದ್ರಿ. ಅಲ್ಲ, ಈ ಹೆಣ್ಮಕ್ಳೆಲ್ಲ ಫ್ರೀ ಬಸ್ ಅದಕ್ಕೆಲ್ಲ ಏನಂತೀರಿ? ಫ್ರೀ ಬಸ್ ಒಂದು ಹದಿನ ಮಾಡ್ತೀರಿ, ಹೋಗೋದ ಹಾಳಾಗಿ ಹೌದ್ರಿ, ಹಾಳು ಮಾಡಿಬಿಟ್ರಲ್ಲ ಫ್ರೀ ಕೊಟ್ಟು. ಏನ್ ತಮ್ಮ ಹೆಸರು? ರಾಜು ಕಂಬ್ಳೇರ್ ಅಂತ ಸರ್. ರಾಜು ಕಂಬ್ಳೇರ್. ರಾಜು ಕಂಬ್ಳೇರ್. ಏನ್ ಮಾಡಕೊಂತೀರಿಪ್ಪ? ವ್ಯವಸಾಯ ಸರ್. ವ್ಯವಸಾಯ ಮಾಡಕೊಂತೀರಿ? ಅಪ್ಪ ಸೂಪರ್. ನಾನು ನೋಡಿದ್ರಿ ಯಾವ್ದೋ ಇದಕ್ಕೆ ಕಂಪ್ನಿ ಕೆಲಸ ಮಾಡಕೊಂತಾರಪ್ಪ ಅನ್ಕೊಂಡೆ. ರೈತರು ಹಿಂಗೆ ಇರ್ಬೇಕು ಸರ್ ಯಾವಾಗ್ಲೂ. ಹೌದಾ? ನಿಮ್ದು ಇದೇ ಕ್ಷೇತ್ರನಾ? ಹಿರೇಕೆರೂರು ರಟ್ಟಳ್ಳಿ ಅವಳಿ ಕ್ಷೇತ್ರದಲ್ಲಿ ನಾವು ಇದೇವ್ರ? ಅಣಜಿ ಸರ್. ಅಣಜಿ, ರಟ್ಟಳ್ಳಿ ತಾಲೂಕು ಅಣಜಿ ಗ್ರಾಮ. ಓಕೆ. ಯಾರು ಶಾಸಕರು ಯಾರು ಇಲ್ಲಿ? ಇಲ್ಲಿ ನಮ್ಮ ಹಿರೇಕೆರೂರು ಮತ್ತು ರಟ್ಟಳ್ಳಿ ಅವಳಿ ಕ್ಷೇತ್ರದಾಗ ನಮ್ಮ ಜನಪ್ರಿಯ ಶಾಸಕರು ಯು ಬಿ ಬಣಕಾರ್ ಅಂತಂದೇಳಿ ಅವರ ಇವಾಗ ಹಾಲಿ ಜನಪ್ರಿಯ ಶಾಸಕರವರು. ಜನಪ್ರಿಯ ಶಾಸಕರು ಅಂತಂದು ಹೇಳಿ ತಪ್ಪಾಗಲ್ಲ, ಅದು ಜನಪ್ರಿಯ ಶಾಸಕರೇ ಅವರು. ಹೌದಾ? ಮನೆ ಮಗನ್ ತರನೇ ಇರೋದವ್ರು. ಯಾಕೆ? ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ಈ 2.5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಫೈನ್ ಸರ್, ನಿಮ್ಮ ಕ್ಷೇತ್ರದ ಮತದಾರರಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಿ? ಏನಿಲ್ಲ, ನಮ್ಮ 2.5 ವರ್ಷಗಳ ಕಾಲ ಅವರ ಆಶೀರ್ವಾದದಿಂದ ಶಾಸಕನಾಗಿ ಇವತ್ತು ಅಭಿವೃದ್ಧಿ ದಿಕ್ಕಿನಲ್ಲಿ ತಾಲೂಕನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ. ಸದಾ ಕಾಲ ಅವರನ್ನು ಸ್ಪಂದಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂಥ ಕಾಲ
24/7 ಸಹ ಇವತ್ತು ನಾವು ಮಾಡಿದ್ದೀವಿ. ಯಾವುದೇ ಕಾಲಕ್ಕೂ ಮೊಬೈಲ್ ಆಫ್ ಮಾಡಿಲ್ಲ ರಾತ್ರಿ. ಯಾರೇ ಎಷ್ಟೊತ್ತಿನ ಫೋನ್ ಮಾಡಿದ್ರು ಅದನ್ನ ಶಕ್ತಿ. ಮೊನ್ನೆ ಆರಿಕಟ್ಟೆರೊಬ್ಬರು 4 ಗಂಟೆ ಫೋನ್ ಮಾಡಿದ್ರು. ಅವ್ರು ಬೆಂಗಳೂರು ಆಸ್ಪತ್ರೆಗೆ ಬಂದರು, ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ರು ಅವ್ರಿಗೆ. ಮತ್ತು 3-4 ಕಡೆ ಹುಡುಕಿ ಕಡೆಗೆ ಸರ್ಕಾರದ ಸಿಗಲಿಲ್ಲ ಅಂದ್ಕೊಳ್ಳಿ ಮತ್ತೊಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ನನ್ನ ಪರಿಚಯದ ನಾನು ಇಲ್ಲಿ ಅನೇಕ ಬಾರಿ ಇದನ್ನು ಕ್ಯಾಂಪ್ ಮಾಡ್ತೀವಿ, ಆರೋಗ್ಯ ಶಿಬಿರಗಳನ್ನು. ಆವಾಗ ನಾವು ಫಾದರಮುಲ್ಲಾ ಹಾಸ್ಪಿಟ್ಲದ್ದು ಒಂದು ಕ್ಯಾಂಪ್ ಮಾಡಿದ್ವಿ. ಮತ್ತು ಇವ್ರಿಗೆ ಹಚ್ಚಿ ಅವ್ರ ಗಟ್ಟಿ ಅವ್ರ ಹೆಡ್ಗೆ ಮಾತಾಡಿರೋರು ಇಲ್ಲ UB ಬಣಕಾರ ಒಂದು ಪೇಷಂಟ್ ರೆಕಮೆಂಡ್ ಮಾಡ್ಯಾರ, ಅದು ಭಾಳ ಪಾಪ ಅವರು ನಮಗೆ ಕ್ಯಾಂಪ್ ಮಾಡಿಕೊಟ್ಟು ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ರು, ಅದನ್ನ ಏನಾರ ಮಾಡಿ ಬೆಡ್ ಕೊಡಲೇಬೇಕು ಅಂದಾಗ ಮತ್ತು ಅವ್ರ ಚೇರ್ಮನ್ ಇಲ್ಲ ಹಂಗಾರೆ ಏನಾರ ಮಾಡಿ ಕೊಡ್ರಿ ಅವ್ರು ಅಂತೇಳಿ ಕೊಡಿಸಿದ್ರು. ಬಹುಶಃ ಯಾವುದೇ ಸಂದರ್ಭದಲ್ಲಿ ಏನೇ ಇದ್ದರೂ ಸಹ ಒಂದು ಸಲ ಅದು ನಜರಿಗೆ ಬಂತಂದ್ರೆ ಅದಕ್ಕೆ ಒಂದು ಎಂಡ್ ಕಾಣಿಸೋವರೆಗೂ ಬಿಡೋದಿಲ್ಲ. ತುಂಬ ಖುಷಿ ಆಯಿತು ಸರ್. ಈ ನಿಮ್ಮ ಸದಾಭಿರುಚಿಯ ಜನಕಾಳಜಿಯ ರಾಜಕಾರಣ ಸೇವೆ ಸದಾ ನಿರಂತರವಾಗಿರಲಿ, ಈ ಕ್ಷೇತ್ರದ ಜನತೆಗೆ ಸದಾ ಒಳ್ಳೆಯದಾಗಲಿ ನಿಮ್ಮ ಮೂಲಕ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಯುವರ್ ವರ್ಡ್ ಸರ್. ಥ್ಯಾಂಕ್ ಯು ಸರ್. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ಸಂದರ್ಶನವನ್ನು ತಾವು ನನಗೆ ಅವಕಾಶ ಕೊಡೋದ್ರ ಮೂಲಕ ನನ್ನ ಕ್ಷೇತ್ರದ ಜನತೆಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ತಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಟ್ಸ್ ಯುವರ್ ಹೈನೆಸ್ ಸರ್. ನಿಮ್ಮ ಹೃದಯ ವೈಶಾಲ್ಯತೆ ಅಂದ್ಕೊಳ್ತೀನಿ. ಸ್ನೇಹಿತರೆ ಗಮನಿಸಿದ್ರಲ್ಲ, ಶಾಸಕರಂದ್ರೆ ಹಿಂಗಿದ್ರು ಒಳ್ಳೇದನಪ್ಪ, ಹಿಂಗೆ ಯಾಕೆ ನಮ್ಗೆ ಬೇರೆ ಶಾಸಕರು ಸಿಗುವಲ್ದ್ರು ಅನ್ನುವ ಥರದಲ್ಲಿ ಮಾತನಾಡಿದರು. ಬಹಳ ತಾಳ್ಮೆ ಇತ್ತು. ರಾಜಕಾರಣದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕೇಳಿದಾಗ ಅದಕ್ಕೆ ಬಹಳ ಜಾಣ್ಮೆಯಿಂದ ಉತ್ತರ ಕೊಟ್ಟರು. ರಿಯಲಿ ಇಟ್ ವಾಸ್ ಇನ್ಸ್ಪೈರಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆಯೇ ಯಾರಲ್ಲೇ ಒಳ್ಳೆಯ ಗುಣ ಇದ್ದರೂ ನಾವು ಕಲಿಯೋಣ ಅನ್ನುವ ಒಂದು ಸದಭಿರುಚಿಯ ಭಾವನೆ ಶ್ರೀಯುತ UB ಬಣಕಾರ್ ಅವರಲ್ಲಿ ನಾವು ಕಾಣಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟವಾಗಿದೆ ಅನ್ನೋದು ನಮ್ಮ ನಂಬಿಕೆ ಮತ್ತು ವಿಶ್ವಾಸ. ನೋಡ್ತಾ ಇರಿ ಕನೆಕ್ಟ್ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.